ಇವತ್ತಿನ ಕ್ಲಾಸಿಗೆ ಸ್ವಾಗತ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೇನೆ. ಕೇಳಿಸ್ತಾ ಇದೆ ಪ್ರಭು. ಓಕೆ, ಸೊ ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸ್ ಅನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತೆ 2ನೇ ಅಧ್ಯಾಯ, ಶ್ಲೋಕ 38ವರೆಗೂ ಆಗಿತ್ತು. ಇವತ್ತು ಶ್ಲೋಕ ನಂಬರ್ 39ರಿಂದ ನಾವು ಮುಂದುವರಿಸುವ. ಸೊ 2ನೇ ಅಧ್ಯಾಯ ಇದು ಇಡೀ ಭಗವದ್ಗೀತೆಯ ಒಂದು ಸಾರಾಂಶದ ರೂಪದಲ್ಲಿದೆ. ಅದರಲ್ಲಿ ಅರ್ಧ ಭಾಗದಲ್ಲಿ ಕೃಷ್ಣ ಅರ್ಜುನನಿಗೆ ಆತ್ಮದ ಬೇರೆ ಬೇರೆ ಗುಣಗಳನ್ನು ವಿವರಿಸ್ತಾನೆ. ಉಳಿದಿದ್ದ ಅರ್ಧ ಭಾಗದಲ್ಲಿ ಭಕ್ತಿ ಯೋಗದ ಬಗ್ಗೆ ಅಥವಾ ಬುದ್ಧಿ ಯೋಗದ ಬಗ್ಗೆ ಹೇಳ್ತಾನೆ. ಸೊ ಆ ಬುದ್ಧಿಯೋಗ ಏನಿದೆ ಅದು ಅಥವಾ ಭಕ್ತಿ ಯೋಗ ಈ 39ನೇ ಶ್ಲೋಕದಿಂದ ಕೃಷ್ಣ ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇವತ್ತು ನಾವು ಆ ಶ್ಲೋಕದಿಂದ ನಮ್ಮ ಕ್ಲಾಸನ್ನು ಪ್ರಾರಂಭಿಸುವ. ಏಷಾತೆ ಅಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಸೊ ಇಲ್ಲಿವರೆಗೆ ನಾನು ನಿನಗೆ ಸಾಂಖ್ಯ ಯೋಗದ ಮುಖಾಂತರ, ಸಾಂಖ್ಯ ಯೋಗ ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನು ತುಂಬಾ ವಿವರವಾಗಿ ತಿಳಿದುಕೊಳ್ಳಿಕ್ಕೆ ಅದನ್ನ ಪ್ರಯತ್ನ ಪಡೋದು. ಸೊ 2ನೇ ಅಧ್ಯಾಯದಲ್ಲಿ ಆತ್ಮವನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ಕೃಷ್ಣ ಅರ್ಜುನನಿಗೆ ವಿವರಿಸಿ ಹೇಳಿದ್ದಾನೆ. ಸೊ ಅದಕ್ಕೆ ಸಾಂಖ್ಯ ಅಂತ ಹೇಳ್ತಾರೆ. ಇನ್ನೊಂದು ಸಾಂಖ್ಯ ಯೋಗ ಅಂತಂದ್ರೆ ಈ ಇಡೀ ಬ್ರಹ್ಮಾಂಡವನ್ನು ಹೇಗೆ ಇದು ಪಂಚಭೂತದಿಂದ ಮತ್ತು 3 ಸೂಕ್ಷ್ಮ ಭೂತ, ಆಮೇಲೆ ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತೆ ಪಂಚಭೂತ ಭೂಮಿ, ಅಗ್ನಿ, ವಾಯು, ಆಕಾಶ, ಜಲ, ಹೀಗೆ ಇದನ್ನು ಬಿಡಿಯಾಗಿ ಇದನ್ನು ಸ್ಟಡಿ ಮಾಡೋದು, ಅದನ್ನ ಸಾಂಖ್ಯ ಅಂತ ಹೇಳ್ತಾರೆ. ಸೊ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇರೋದು ಆತ್ಮದ ಬಗ್ಗೆ ಇಲ್ಲಿವರೆಗೆ ನಾನು ನಿನಗೆ ವಿವರವಾಗಿ ಹೇಳಿದ್ದೇನೆ. ಏಷಾತೆ ಅಭಿಹಿತ ಸಾಂಖ್ಯ ಬುದ್ಧಿರ್ಯೋಗೇತು ಇಮಾಂ ಶೃಣು. ಸೊ ಇನ್ನು ಮುಂದೆ ನಾನು ಈ ಬುದ್ಧಿಯೋಗ ಅಥವಾ ಭಕ್ತಿ ಯೋಗ ಅದ್ರ ಬಗ್ಗೆ ಹೇಳ್ತೇನೆ ಇನ್ನು ಮುಂದೆ. ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮಬಂಧದಿಂದ ಮುಕ್ತನಾಗುವೆ. ಸೊ ಇದರ ರಿಸಲ್ಟ್ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ, ಅದರಲ್ಲಿ ನೀನು ನಿನ್ನನ್ನು ತೊಡಗಿಸ್ಕೊಂಡ್ರೆ ನೀನು ಕರ್ಮ ಬಂಧನದಿಂದ ಮುಕ್ತನಾಗುತ್ತೀಯಾ ಅಂತೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದು. ಸೊ ನಾವೆಲ್ಲ ಈ ಸಂಸಾರದಲ್ಲಿ ಯಾವುದೇ ಸುಖ ದುಃಖಗಳನ್ನು ಅನುಭವಿಸ್ತಾ ಇರೋದು ಕರ್ಮದ ಬಂಧನದಿಂದಾಗಿನೇ. ಸೊ ಇದನ್ನು ನಾವು ತಿಳ್ಕೊಂಡ್ರೆ, ಈಗ ಕೃಷ್ಣ ಏನು ಹೇಳಿಕ್ ಹೋಗ್ತಾ ಇರೋದು ಅದನ್ನ ನಾವು ಚೆನ್ನಾಗಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನ ನಾವು ಪಾಲಿಸಿದ್ರೆ ಆ ಕರ್ಮ ಬಂಧನದಿಂದ ನಾವು ಕೂಡ ಮುಕ್ತರಾಗುತ್ತೇವೆ. ಸೊ ಅದು ಇದರದು ಮಹತ್ವ. ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಸೊ ವಿಶ್ಲೇಷಣೆ ಮಾಡಿ ತಿಳಿದುಕೊಳ್ಳೋದು, ಅದಕ್ಕೆ ಸಾಂಖ್ಯ ಅಂತ ಹೇಳ್ತಾರೆ. ಈಗ ನಾನು ಇದನ್ನು ಯೋಗದ ರೀತಿಯಲ್ಲಿ ವಿವರಿಸುತ್ತೇನೆ. ಕೇಳು ಪ್ರಾರ್ಥನೆ, ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮಬಂಧದಿಂದ ಮುಕ್ತನಾಗುವೆ. ಭಾವಾರ್ಥ: ವೇದದ ನಿಘಂಟಾದ ನಿರುಕ್ತಿಯ ಪ್ರಕಾರ ಸಂಖ್ಯಾ ಎಂದರೆ ವಿಷಯವನ್ನು ವಿವರವಾಗಿ ಹೇಳುವುದು. ಸಾಂಖ್ಯ ಎಂದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ. ಯೋಗವು ಇಂದ್ರಿಯ ನಿಗ್ರಹವನ್ನು ವಿಧಿಸುತ್ತದೆ. ಸಾಂಖ್ಯ ಯೋಗ, ಸಾಂಖ್ಯ ಅಂತಂತಂದ್ರೆ ಒಂದು ವಿಷಯವನ್ನು ವಿವರವಾಗಿ ಹೇಳುವುದು. ಸೊ ಅದನ್ನ ಸಾಂಖ್ಯ ಅಂತ ಹೇಳ್ತಾರೆ. ಮತ್ತು ಸಾಂಖ್ಯ ಅಂತಂತಂದ್ರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವಂತಹ ದರ್ಶನ. ಯಾವುದು ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುತ್ತದೆ ಅಂತಹ ದರ್ಶನವನ್ನು ಸಾಂಖ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿವರೆಗೆ ನಾನು ನಿನ್ನನ್ನು ಅದನ್ನು ಹೇಳಿದ್ದೇನೆ ಅಂತೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಏಷಾತೆ ಅಭಿಹಿತ ಸಾಂಖ್ಯೆ. ಸೊ ಸಂಖ್ಯಾ ಯೋಗದ ಮುಖಾಂತರ ನಾನು ನಿನ್ನನ್ನು ಆತ್ಮದ ಬಗ್ಗೆ ಎಲ್ಲವನ್ನೂ ಹೇಳಿದ್ದೇನೆ.
ಸೊ ಈಗ ಮುಂದೆ ಬುದ್ಧಿಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ, ಅಥವಾ ಭಕ್ತಿ ಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ. ಯೋಗ ಅಂತಂತಂದ್ರೆ ಯೋಗವು ಇಂದ್ರಿಯ ನಿಗ್ರಹವನ್ನು ವಿಧಿಸುತ್ತದೆ. ಯೋಗ, ಯಾವುದೇ ವ್ಯಕ್ತಿ ಅವನು ಒಂದು ತರಹದ ಯೋಗವನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಂತಂತಂದ್ರೆ ಅದರಲ್ಲಿ ಮೊದಲನೇ ಒಂದು ನಿಯಮ ಏನಂತಂತಂದ್ರೆ ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಮಾಡೋದು. ಯಾಕಂದ್ರೆ ಇಂದ್ರಿಯಗಳು ತಮ್ಮನ್ನು ಫ್ರೀ ಬಿಟ್ಬಿಡ್ಬೇಕು, ಯಾರು ಹೇಳೋರು ಕೇಳೋರು ಇರಬಾರ್ದು. ನಾವ್ ಏನ್ ಮನ್ಸಿಗೆ ಬರುತ್ತೆ ಅದನ್ನ ಮಾಡ್ತೇವೆ. ಕಣ್ಣಾಗ್ಲಿ, ಕಿವಿ ಆಗ್ಲಿ, ನಾಲಿಗೆ ಆಗ್ಲಿ, ವಿಶೇಷವಾಗಿ ನಾಲ್ಗೆ, ಅದು ನನಗೇನ್ ಮನ್ಸಿಗೆ ಬರುತ್ತೆ ನಾನು ತಿಂತೇನೆ, ಯಾರು ನನಗೆ ರಿಸ್ಟ್ರಿಕ್ಷನ್ ಹಾಕ್ಬಾರ್ದು. ಇದೇ ತರ ಎಲ್ಲಾ ಇಂದ್ರಿಯಗಳು ಕೂಡ ಜ್ಞಾನೇಂದ್ರಿಯ ಆಗಲಿ ಅಥವಾ ಕರ್ಮೇಂದ್ರಿಯಗಳಾಗಲಿ ಅವು ಯಾವಾಗ್ಲೂ ನಮ್ಗೆ ಬಿಟ್ಬಿಡ್ಬೇಕು. ನಾವೇನ್ ಮಾಡ್ತೇವೆ ಅದನ್ನ, ನಮ್ಗೇನ್ ಮನ್ಸಿಗೆ ಬರುತ್ತೆ ಅದನ್ನ ಮಾಡ್ತೇವೆ. ಆ ತರ ಅವುಗಳ ಫೋರ್ಸ್ ಇರುತ್ತೆ, ಪ್ರಭಾವ ಇರುತ್ತೆ. ಅದು ಒಂದು ಫೋರ್ಸ್ ತರ ಇಂದ್ರಿಯಗಳು ನಮ್ಮನ್ನ ಎಳಿತಾ ಇರುತ್ತೆ. ಆದ್ರೆ ಯೋಗ ಅಂತಂತಂದ್ರೆ ಪ್ರಪ್ರಥಮವಾಗಿ ಆ ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ವಿಧಿಸುವುದು. ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನ ನಿರ್ಧಾರಕ್ಕೆ ಇಂದ್ರಿಯ ತೃಪ್ತಿ ಆಧಾರ. ಈಗ ಅರ್ಜುನ ಕೂಡ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿಕ್ಕೆ ಏನು ಕಾರಣ? ಅವನು ಕೂಡ ತನ್ನ ಇಂದ್ರಿಯನ್ನು ತನ್ನ ಇಂದ್ರಿಯ ಅಂದ್ರೆ ನನ್ನದೇ ಆದಂತ ಸೋದರರು, ದಾಯಾದಿಗಳು, ಅವ್ರನ್ನ ನಾನು ಹೇಗೆ ಕೊಲ್ಲಬೇಕು? ಸೊ ಅವನ ಮನಸ್ಸು ಅವನಿಗೆ ಆತರ ಎಳಿತಾ ಇತ್ತು. ಸೊ ಅದರಿಂದಾಗಿ ಅವನು ನಾನು ಯುದ್ಧ ಮಾಡುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಿತ್ತು. ತನ್ನ ದಾಯಾದಿಗಳು, ಸೋದರರು ಆದ ಧೃತರಾಷ್ಟ್ರನ ಮಕ್ಕಳನ್ನು ಸೋಲಿಸಿ ರಾಜ್ಯದ ಅಧಿಕಾರವನ್ನು ಅನುಭವಿಸುವುದಕ್ಕಿಂತ ತನ್ನ ಬಂಧುಗಳನ್ನು ಕೊಲ್ಲದಿದ್ದರೆ ತಾನು ಸುಖವಾಗಿರುವನೆಂದು ಅವನು ಭಾವಿಸಿದ. ಆದುದರಿಂದ ತನ್ನ ಮುಖ್ಯ ಕರ್ತವ್ಯವನ್ನು ಮರೆತು ಅವನು ಯುದ್ಧ ವಿಮುಖನಾಗಲು ಬಯಸಿದ. ಅವನಿಗೇನು ಇವರನ್ನು ಕೊಲ್ಲೋದಕ್ಕಿಂತ ಹಾಗೆ ಜೀವಿಸೋದು, ಅದೇ ನನಗೆ ಹೆಚ್ಚು ಸುಖ ಕೊಡುತ್ತೆ. ಅಂದ್ರೆ ತನ್ನ ಸುಖದ ಬಗ್ಗೆನೇ ಇಲ್ಲಿ ಅವನು ವಿಚಾರ ಮಾಡ್ತಾ ಇದ್ದಾನೆ. ಅವರು ಕೊಲ್ಲೋದ್ರಿಂದ ನನಗೆ ಸುಖ ಬರುವುದಿಲ್ಲ, ಅವ್ರಿಗೆ ಕೊಲ್ಲದೆ ಇದ್ರೆ ನಾನು ಸುಖವಾಗಿರ್ತೇನೆ. ತನ್ನ ಇಂದ್ರಿಯ ತೃಪ್ತಿಯ ಉದ್ದೇಶದಿಂದ ಅರ್ಜುನನು ಈ ಯುದ್ಧ ನಾನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ಅವನು ಹೇಳ್ತಾ ಇದ್ದ. ಅದರಿಂದಾಗಿ ತನ್ನ ಮುಖ್ಯ ಕರ್ತವ್ಯವನ್ನು ಮರೆತು ಅವನು ಯುದ್ಧ ವಿಮುಖನಾಗಲು ಬಯಸಿದ. ಒಂದು ಧರ್ಮ ಯುದ್ಧದಲ್ಲಿ ಯುದ್ಧ ಮಾಡೋದು ಕ್ಷತ್ರಿಯನ ಕರ್ತವ್ಯ. ಸೊ ಆ ಕರ್ತವ್ಯವನ್ನು ಕೂಡ ಮರೆತು ಅವನು ಯುದ್ಧದಿಂದ ವಿಮುಖನಾಗ್ತಾ ಇರ್ತಾನೆ. ಎರಡು ರೀತಿಗಳಲ್ಲೂ ಮೂಲ ಕಾರಣಗಳು ಇಂದ್ರಿಯ ತೃಪ್ತಿಯೇ. ಅವರನ್ನು ಸೋಲಿಸುವುದರಿಂದ ಬರುವ ಸಂತೋಷ ಮತ್ತು ಬಂಧುಗಳು ಬದುಕಿರುವುದನ್ನು ನೋಡುವುದರಿಂದ ಆಗುವ ಸಂತೋಷ ಎರಡೂ ವಿವೇಕವನ್ನು, ಕರ್ತವ್ಯವನ್ನು ಬಲಿ ಕೊಟ್ಟಾದರೂ ಇಂದ್ರಿಯ ತೃಪ್ತಿ ಪಡೆಯಬೇಕೆಂಬ ಆಧಾರದ ಮೇಲೆ ನಿಂತಿವೆ. ಸೊ ತನಗೇನು ಸುಖ ಕೊಡುತ್ತೆ ಅದನ್ನು ನಾನು ಮಾಡ್ತೇನೆ ಅಂಥೇಳಿ ಇಲ್ಲಿ ಅರ್ಜುನ ಯುದ್ಧ ಮಾಡುವುದಿಲ್ಲ ಅಂತೇಳಿ ನಿರ್ಧಾರ ಮಾಡ್ತಿರ್ತಾನೆ. ಯುದ್ಧ ಮಾಡೋದು ನನಗೆ ಸುಖ ಕೊಡ್ತಾ ಇಲ್ಲ, ಅದು ನನ್ನ ಕರ್ತವ್ಯವಾದ್ರೂ ಕೂಡ ಅದನ್ನು ಮಾಡೋದ್ರಿಂದ ನನಗೆ ಸಂತೋಷವಾಗುವುದಿಲ್ಲ. ಸೊ ಹಾಗಾಗಿ ನಾನು ಯುದ್ಧ ಮಾಡೋದಿಲ್ಲ. ಸೊ ಹಾಗಂತ ಅರ್ಜುನ ಇಲ್ಲಿ ಅಂದ್ಕೊಂಡಿರ್ತಾನೆ. ಸೊ ಅವಾಗ ನಾವು ಗೊಂದಲಕ್ಕಿದ್ದಾಗ ಒಂದು ಒಳ್ಳೇದೇನಂತಂದ್ರೆ ಅರ್ಜುನ ಕೃಷ್ಣನಿಗೆ ಶರಣಾಗ್ತಾನೆ. ಸೊ ಎಲ್ಲರಲ್ಲೂ ಈ ತರ ಗೊಂದಲಗಳು ಬರಬಹುದು, ಏನ್ ಮಾಡ್ಬೇಕು ಏನ್ ಮಾಡಬಾರದು ಅಂತೇಳಿ. ಸೊ ಅಂತ ಸಮಯದಲ್ಲಿ ನಾವು ಭಗವಂತನಿಗೆ ಶರಣಾದ್ರೆ ಸೊ ನಾವು ಕೂಡ ಭಗವಂತನ ಮಾರ್ಗದರ್ಶನ ಪಡೆದುಕೊಂಡು ಒಂದು ಸರಿಯ ದಾರಿಯಲ್ಲಿ ಹೋಗ್ಬೋದು. ಸೊ ಯಾರು ಭಗವಂತನಿಗೆ ಶರಣಾಗುವುದಿಲ್ಲ, ತಮ್ಮ ಮನಸ್ಸಿನ ಮೇಲೆ ಅವಲಂಬಿತರಾಗಿ ಯಾರು ನಿರ್ಧಾರ ತೆಗೆದುಕೊಳ್ತಾರೆ, ಸೊ ಅವಾಗ ಅವರು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ತಾರೆ. ಆದುದರಿಂದ ಕೃಷ್ಣನು ಅರ್ಜುನನಿಗೆ ತನ್ನ ತಾತನ ದೇಹವನ್ನು ಕೊಲ್ಲುವುದರಿಂದ ಅವನು ನಿಜವಾದ ಆತ್ಮವನ್ನು ಕೊಲ್ಲುವುದಿಲ್ಲ ಎಂದು ವಿವರಿಸಲು ಬಯಸಿದ. ಅವನು ಈ ರೀತಿ ವಿವರಿಸಿದ: ಭಗವಂತನು ಸೇರಿದಂತೆ ಎಲ್ಲ ವ್ಯಕ್ತಿಗಳು ನಿತ್ಯರಾದವರು. ನಾವೆಲ್ಲ ಶಾಶ್ವತವಾಗಿ ಪ್ರತ್ಯೇಕ ಆತ್ಮಗಳಾದ್ದರಿಂದ ಅವರೆಲ್ಲ ಹಿಂದೆ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದರು, ಈಗ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ಭವಿಷ್ಯದಲ್ಲೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಉಳಿಯುತ್ತಾರೆ. ದೇಹವೆನ್ನುವ ಉಡುಪನ್ನು ನಾವು ಬೇರೆ ಬೇರೆ ರೀತಿಗಳಲ್ಲಿ ಬದಲಾಯಿಸುತ್ತೇವೆ, ಆದರೆ ವಾಸ್ತವವಾಗಿ ಪ್ರಾಪಂಚಿಕ ಉಡುಪಿನ ಬಂಧನದಿಂದ ಮುಕ್ತರಾದ ಮೇಲೂ ನಮ್ಮ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳುತ್ತೇವೆ. ಆತ್ಮ ಮತ್ತು ದೇಹಗಳ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಶ್ರೀಕೃಷ್ಣನು ಬಹು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಆತ್ಮ ಮತ್ತು ದೇಹಗಳನ್ನು ಬೇರೆ ಬೇರೆ ದೃಷ್ಟಿಗಳಿಂದ ಕಾಣುವ ಈ ವಿವರಣಾತ್ಮಕ ಜ್ಞಾನವನ್ನು ನಿರುಕ್ತಿ ನಿಘಂಟಿಗೆ ಅನುಗುಣವಾಗಿ ಸಾಂಖ್ಯ ಎಂದು ಕರೆದಿದೆ. ಸೊ ಇಲ್ಲಿವರೆಗೆ ಏನಾಗಿದೆ ಭಗವದ್ಗೀತೆ ಅಂತೇಳಿ ಇಲ್ಲಿ ಸಮರಿ ಸಾರಾಂಶದ ರೂಪದಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಹೇಗೆ ಅರ್ಜುನನು ತನ್ನ ಸುಖಕ್ಕಾಗಿ ತನ್ನ ಬಂಧುಗಳನ್ನು ಕೊಲ್ಲುವುದಿಲ್ಲ ಅಂತೇಳಿ ಬಯಸಿದ್ದ, ಅವಾಗ ಕೃಷ್ಣ
ಅವನಿಗೆ ಆತ್ಮಜ್ಞಾನವನ್ನು ಕೊಟ್ಟು ಆತ್ಮವು ದೇಹಕ್ಕಿಂತ ವಿಭಿನ್ನವಾಗಿದ್ದು, ಆಮೇಲೆ ನಾವೆಲ್ಲರೂ ಕೂಡ ಒಬ್ಬ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದೇವೆ. ಅತೀತದಲ್ಲೂ ಕೂಡ ಮತ್ತೆ ವರ್ತಮಾನದಲ್ಲಿ ಕೂಡ ಮತ್ತು ಭವಿಷ್ಯದಲ್ಲಿಯೂ ಕೂಡ ನಾವೆಲ್ಲ ಪ್ರತ್ಯೇಕ ವ್ಯಕ್ತಿಗಳಾಗಿಯೇ ಉಳಿಯುತ್ತೇವೆ. ಈ ದೇಹ ಅನ್ನೋದು ಒಂದು ಉಡುಪಿನ ಹಾಗೆ. ಹೇಗೆ ನಾವು ಬೇರೆ ಬೇರೆ ಉಡುಪುಗಳನ್ನು ಬದಲಾಯಿಸ್ತೇವೆ, ಅದೇ ತರಹ ಆತ್ಮವು ಈ ದೇಹಗಳನ್ನು ಬದಲಾಯಿಸ್ತಾ ಇದೆ. ಆಮೇಲೆ ಅದು ಮುಕ್ತ ಹೊಂದಿದ ಮೇಲೂ ಕೂಡ ಅದು ಒಂದು ಪ್ರತ್ಯೇಕ ವ್ಯಕ್ತಿಯಾಗಿಯೇ ಉಳಿದುಕೊಳ್ಳುತ್ತೆ. ಸೊ ಇದು ಏನಿದೆ, ಇದನ್ನು ಸಾಂಖ್ಯ ಯೋಗ ಅಂತೇಳಿ ಹೇಳ್ತಾರೆ. ಆತ್ಮ ಮತ್ತು ದೇಹ ಅಂದ್ರೆ ಏನಂತೇಳಿ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡೋದು, ಅದನ್ನು ಸಾಂಖ್ಯ ಯೋಗ ಅಂತೇಳಿ ಹೇಳ್ತಾರೆ. ಆತ್ಮ ಮತ್ತು ದೇಹಗಳನ್ನು ಬೇರೆ ಬೇರೆ ದೃಷ್ಟಿಗಳಿಂದ ಕಾಣುವ ಈ ವಿವರಣಾತ್ಮಕ ಜ್ಞಾನವನ್ನು ನಿರುಕ್ತಿ ನಿಘಂಟಿಗನುಗುಣವಾಗಿ ಸಾಂಖ್ಯ ಎಂದು ಕರೆದಿದೆ. ಈ ಸಾಂಖ್ಯಕ್ಕೂ ನಾಸ್ತಿಕನಾದ ಕಪಿಲನ ಸಾಂಖ್ಯ ಸಿದ್ಧಾಂತಕ್ಕೂ ಏನೇ ಸಂಬಂಧವಿಲ್ಲ. ಸೊ ಇನ್ನೊಬ್ಬ ಕಪಿಲ ಅಂಥೇಳಿ ಒಬ್ಬ ದರ್ಶನಕಾರನಿದ್ದ ಸಾವಿರಾರು ವರ್ಷಗಳ ಹಿಂದೆ. ಅವನು ಕೂಡ ಒಂದು ಸಾಂಖ್ಯ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಅದಕ್ಕೂ ಮುಂಚೆ ಕಪಿಲ ದೇವ ಅಂಥೇಳಿ ಕೃಷ್ಣನ ಅವತಾರದ ವರ್ಣನೆ ಇದೆ ಶ್ರೀಮದ್ ಭಾಗವತದಲ್ಲಿ. ಒಂದು ಕೃಷ್ಣನ ಒಂದು ಅವತಾರ ಕಪಿಲ ಈ ಹೆಸರಿನ ಒಂದು ಅವತಾರದ ವರ್ಣನೆ ಇದೆ. ಸೊ ಆ ಅವತಾರದಲ್ಲಿ ಕೂಡ ಕೃಷ್ಣನು ಈ ಸಾಂಖ್ಯ ಯೋಗವನ್ನು ಭಕ್ತಿಯ ಸಿದ್ಧಾಂತದ ಮೇಲೆ, ಭಕ್ತಿಯ ಆಧಾರದ ಮೇಲೆ ನಿಜವಾದ ಸಾಂಖ್ಯ ಯೋಗ ಏನು ಅಂತೇಳಿ ಅಲ್ಲಿ ವಿವರ ಮಾಡಲಾಗಿದೆ ಕಪಿಲ ದೇವರು. ಆದ್ರೆ ಇನ್ನೊಬ್ಬ ಅದೇ ಹೆಸರಿನ ವ್ಯಕ್ತಿ, ಅವನನ್ನು ನಾಸ್ತಿಕ ಕಪಿಲ ಅಂತೇಳಿ ಹೇಳ್ತಾರೆ. ಅಂದ್ರೆ ದೇವರಲ್ಲಿ ನಂಬಿಕೆ ಇಲ್ಲದೆ ಇರುವಂತ ಒಬ್ಬ ಕಪಿಲ ಅಂತೇಳಿ ಒಬ್ಬ ದಾರ್ಶನಿಕನು. ಸೊ ಅವನು ಕೂಡ ಒಂದು ಸಾಂಖ್ಯ ಶಾಸ್ತ್ರ ಅಂತೇಳಿ ಅವನು ಬರೆದಿದ್ದಾನೆ. ಆ ಸಾಂಖ್ಯ ಶಾಸ್ತ್ರದಲ್ಲಿ ದೇವರ ವರ್ಣನೆ ಇಲ್ಲ. ಕೇವಲ ಈಗೇನು ಸೈಂಟಿಸ್ಟ್ಗಳು ಈ ಮೆಟೀರಿಯಲ್ ಯೂನಿವರ್ಸ್, ಈ ಒಂದು ಬ್ರಹ್ಮಾಂಡ ಅಥವಾ ಈ ಒಂದು ಜಗತ್ತು ಏನಿದೆ ಅಂತಂದ್ರೆ ಇದು ಕೇವಲ ಈ ಕಲ್ಲು, ಮಣ್ಣು, ಗಾಳಿ, ನೀರು, ಅಗ್ನಿ ಇದರಿಂದ ಆಗಿದೆ. ಸೊ ಅದರದ್ದೇ ರೂಪಾಂತರಣಗಳು ಹೊಂದ್ತಾ ಇದೆ ಅಂತೇಳಿ ಯಾವುದೋ ಒಂದು ಬಿಗ್ ಬ್ಯಾಂಗ್ ತರ ಆಗಿ ಅದರಿಂದ ಮುಂದೆ ಇದು ಸೃಷ್ಟಿಗಳಾಗಿದೆ, ಎಲ್ಲ ಬೇರೆ ಬೇರೆ ಪ್ಲಾನೆಟ್ಸ್ಗಳಾಗಿದೆ, ಗ್ಯಾಲಕ್ಸಿಗಳಾಗಿದೆ. ಸೊ ಅದರಿಂದ ಇದು ನಡೀತಾ ಇದೆ ಅಂತೇಳಿ ಅವರು ಒಂದು ಥಿಯರಿ ಮಾಡಿ ಹೇಳ್ತಾರೆ. ಪ್ರಾಕ್ಟಿಕಲ್ ಆಗಿ ಅವರು ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಅವರು ತಮ್ಮ ವಾದವನ್ನು ಆ ಥರ ಇಡ್ತಾರೆ. ಸೊ ಈ ನಾಸ್ತಿಕನಾಗಿದ್ದಂಥ ಕಪಿಲ ಕೂಡ ತನ್ನ ಸಾಂಖ್ಯ ಶಾಸ್ತ್ರ ಅಂತೇಳಿ ಅವನು ಏನು ಒಂದು ಪುಸ್ತಕ ಬರೆದಿದ್ದಾನೆ, ಅದರಲ್ಲಿ ಅವನು ಕೂಡ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗಿದೆ ಏನು ಅಂತೇಳಿ ಅದೇ ತರ ಅವನು ಕೂಡ ವಿವರಣೆ ಮಾಡಿದ್ದಾನೆ. ಕೇವಲ ಇದು ಪಂಚಭೂತಗಳಾಗಲಿ ಅಥವಾ ಸೂಕ್ಷ್ಮಭೂತ ಆಗಿದ್ದಂಥ ಮನ, ಬುದ್ಧಿ, ಅಹಂಕಾರ ಆಗಲಿ, ಇಂದ್ರಿಯಗಳಾಗಲಿ, ಕೇವಲ ಇದ್ರ ಬಗ್ಗೆ ಅಷ್ಟೇ ಬರೆದಿದ್ದಾನೆ. ಆದ್ರೆ ಆತ್ಮದ ಬಗ್ಗೆ ಅಲ್ಲೆಲ್ಲೂ ಉಲ್ಲೇಖ ಇಲ್ಲ. ಪರಮಾತ್ಮ ಅಂದ್ರೆ ಯಾರು, ಭಗವಂತ ಅಂದ್ರೆ ಯಾರು, ಸೊ ಅದೇನು ಅಲ್ಲಿ ಅವನು ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿಲ್ಲ. ಸೊ ಅವನು ನಾಸ್ತಿಕನಾಗಿರೋದ್ರಿಂದ ಅವನು ಭಗವಂತನ ಬಗ್ಗೆ ಅವನಿಗೇನು ಐಡಿಯಾನೇ ಇಲ್ಲ, ವಿಚಾರನೆ ಗೊತ್ತಿಲ್ಲ. ಸೊ ಹಾಗಾಗಿ ಅವನು ಕೇವಲ ಇದಿಷ್ಟೇ ಅಂತೇಳಿ ತಿಳ್ಕೊಂಡು ಒಂದು ಪುಸ್ತಕ ಅಂತೇಳಿ ಬರ್ತಿದ್ದಾನೆ. ಅದನ್ನು ಕೂಡ ಒಂದು ಸಾಂಖ್ಯ ಅಂತೇಳಿ ಹೆಸರು ಕೊಟ್ಟಿದ್ದಾನೆ. ಆದ್ರೆ ನಿಜವಾದ ಈ ಸಾಂಖ್ಯ ಯೋಗವನ್ನು ಹೇಳಿರುವವರು ಕಪಿಲ ಮುನಿ. ಆಮೇಲೆ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಇಲ್ಲಿ ಹೇಳಿರೋದು ಆತ್ಮದ ಬಗ್ಗೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋ ಶಬ್ದ ಏನು ಸಾಂಖ್ಯ ಅಂತೇಳಿ ಉಪಯೋಗಿಸಿದೆ, ಅದಕ್ಕೂ ಮತ್ತೆ ನಾಸ್ತಿಕ ಕಪಿಲನ ಸಾಂಖ್ಯಕ್ಕೂ ಏನು ಸಂಬಂಧವಿಲ್ಲ. ಸೊ ಇಲ್ಲಿ ಏನು ಕೃಷ್ಣ ಹೇಳಿರೋದು ಅದು ನಿಜವಾದ ಸಾಂಖ್ಯ. ಮತ್ತೆ ಈ ಮೋಸಗಾರ ಕಪಿಲ ಏನು ಸಾಂಖ್ಯ ಅಂತೇಳಿ ಹೇಳಿದಾನೆ, ಅದು ಮೋಸಗಾರ ಕಪಿಲನ ಸಾಂಖ್ಯ ಪ್ರತಿಪಾದನೆಗೆ ಎಷ್ಟೋ ಮೊದಲು ನಿಜವಾದ ಕಪಿಲ ದೇವ ಇದನ್ನು ತನ್ನ ತಾಯಿ ದೇವಹೂತಿಗೆ ಶ್ರೀಮದ್ ಭಾಗವತಲ್ಲಿ ವಿವರಿಸಿದ್ದ. ಸೊ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ, ಕಪಿಲ ದೇವನು ತನ್ನ ತಾಯಿಯಾದಂತ ದೇವಹೂತಿಗೆ ಈ ಸಾಂಖ್ಯ ಯೋಗವನ್ನು ವಿವರಿಸ್ತಾನೆ. ಈ ಕಪಿಲ ದೇವನು ಶ್ರೀಕೃಷ್ಣನ ಅವತಾರ. ಪುರುಷನು ಎಂದರೆ ಭಗವಂತನು, ಕ್ರಿಯಾಶೀಲನಾದವನು ಮತ್ತು ಪ್ರಕೃತಿಯನ್ನು ವೀಕ್ಷಿಸಿ ಸೃಷ್ಟಿ ಮಾಡುತ್ತಾನೆ ಎಂದು ಅವನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಇದನ್ನು ವೇದಗಳು, ಗೀತೆಯೂ ಒಪ್ಪುತ್ತವೆ. ಭಗವಂತನು ಪ್ರಕೃತಿಯನ್ನು ವೀಕ್ಷಿಸಿದ, ಅದನ್ನು ಸೂಕ್ಷ್ಮ ಜೀವಾತ್ಮಗಳಿಂದ ತುಂಬಿದ ಎಂಬುದನ್ನು ವೇದಗಳಲ್ಲಿನ ವರ್ಣನೆ ಸೂಚಿಸುತ್ತದೆ. ಈ ಎಲ್ಲ ವ್ಯಕ್ತಿಗಳು ಐಹಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಸೊ ಆ ಸಾಂಖ್ಯದಲ್ಲಿ ಮತ್ತು ಆ ಕಪಿಲ ದೇವರು ಹೇಳಿರುವಂತಹ ಸಾಂಖ್ಯ ಯೋಗದಲ್ಲಿ, ಶ್ರೀಮದ್ ಭಾಗವತಂದಲ್ಲಾಗಲಿ, ಬೇರೆ ಬೇರೆ ವೇದಗಳಲ್ಲಾಗಲಿ ಹೇಳಿರುವುದಂತಂತಂದ್ರೆ ಕೃಷ್ಣನು ಮಹಾವಿಷ್ಣುವಿನ ರೂಪದಿಂದ ಈ ಪ್ರಕೃತಿಯ ಮೇಲೆ ತನ್ನ ದೃಷ್ಟಿಯನ್ನು ಹಾಕಿದಾಗ ಆ ದೃಷ್ಟಿಯ ಮುಖಾಂತರ ಎಲ್ಲಾ ಜೀವಾತ್ಮಗಳನ್ನು ಈ ಪ್ರಕೃತಿಯಲ್ಲಿ ಜೀವಾತ್ಮಗಳಿಂದ ತುಂಬುತ್ತಾನೆ. ಈ ಪ್ರಕೃತಿಯನ್ನು ಜೀವಾತ್ಮಗಳಿಂದ ತುಂಬುತ್ತಾನೆ. ಆಮೇಲೆ ಆ ಜೀವಾತ್ಮಗಳು ಬೇರೆ ಬೇರೆ ಶರೀರ ಪಡ್ಕೊಂಡು ಈ ಜಗತ್ತಿನಲ್ಲಿ ಜನ್ಮವನ್ನು ತೆಗೆದುಕೊಳ್ತೇವೆ. ಆಮೇಲೆ ಮತ್ತೆ ಆ ಜನ್ಮದ ಟೈಮ್ ಕಂಪ್ಲೀಟ್ ಆದಾಗ ಆ ದೇಹ ಸಾವನ್ನಪ್ಪಿ ಮತ್ತೆ ಆತ್ಮ ಮತ್ತೆ ಇನ್ನೊಂದು ಶರೀರವನ್ನು ಪಡ್ಕೊಳ್ಳುತ್ತೆ.
ಸೊ ಇದನ್ನು ಶ್ರೀಮದ್ ಭಾಗವತಂದಲ್ಲಿ ಮತ್ತು ಎಲ್ಲಾ ವೇದಗಳಲ್ಲಿ ಕೂಡ ಇದನ್ನು ವಿವರಿಸಲಾಗಿದೆ. ಅದು ನಿಜವಾದ ಸಾಂಖ್ಯ. ಆಮೇಲೆ ಇಲ್ಲಿ ಬಂದಿರುವಂತಹ ಎಲ್ಲಾ ಜೀವಾತ್ಮಗಳು ಯಾಕೆ ಇವು ಭೌತಿಕ ಸಂಸಾರದಲ್ಲಿ ಪ್ರವೇಶ ಮಾಡಿದವೆ ಅಂತಂತಂದ್ರೆ, ತಮ್ಮ ಇಂದ್ರಿಯ ತೃಪ್ತಿಗಾಗಿ ಮಾತ್ರ. ತಮ್ಮ ಇಂದ್ರಿಯಗಳನ್ನು ತೃಪ್ತಪಡಿಸಬೇಕು. ನಮ್ಮ ಇಂದ್ರಿಯಗಳು ಏನ್ ಬೇಡುತ್ತೆ ಅದನ್ನ ನಾವು ಕೊಡ್ತಾ ಹೋಗ್ಬೇಕು. ಸೊ ಈ ಉದ್ದೇಶದಿಂದ ಈ ಎಲ್ಲಾ ಜೀವಾತ್ಮಗಳು ಈ ಭೌತಿಕ ಸಂಸಾರದಲ್ಲಿ ಪ್ರವೇಶ ಮಾಡಿವೆ. ಭೌತಿಕ ಶಕ್ತಿಯ ಮಾಂತ್ರಿಕತೆಯಿಂದ ತಾವು ಸುಖಿಗಳು ಎಂದು ಭಾವಿಸಿದ್ದಾರೆ. ಮತ್ತೆ ಅವರು ಮಾಯೆಯ ಪ್ರಭಾವದಲ್ಲಿ ಬಂದು, ಈ ಭೌತಿಕ ಶಕ್ತಿಯ ಪ್ರಭಾವದಲ್ಲಿ ಬಂದು ಇಲ್ಲೇ ನಾವು ಸುಖಿಗಳಾಗಿದ್ದೇವೆ ಅಂತೇಳಿ ಭಾವಿಸ್ತಾ ಇರ್ತಾರೆ. ಆದ್ರೆ ನಿಜವಾಗಿ ನೋಡೋದೇನಂತಂದ್ರೆ ಅವ್ರು ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ. ಆದ್ರೆ ಮಾಯಾ ಪ್ರಭಾವದಿಂದ ಏನೋ ಒಂದು ಅಡ್ಜಸ್ಟ್ ಮಾಡಿ ಈ ಕಷ್ಟಗಳಿಂದ ನಾನು ಹೊರಗಡೆ ಬಂದ್ಬಿಡ್ಬೋದು, ಆಮೇಲೆ ನಾನು ಆರಾಮಾಗಿರ್ತೇನೆ. ಸೊ ಆತರ ಮಾಯೆ, ಭಗವಂತನ ಮಾಯೆ ಏನಿದೆ ಅದನ್ನ ಜೀವಾತ್ಮಗಳನ್ನ ಕವರ್ ಮಾಡಿಬಿಟ್ಟಿರುತ್ತೆ. ಜೀವಿಯು ಭಗವಂತನೊಡನೆ ಒಂದಾಗಲು ಬಯಸಿದಾಗ ಈ ಮನೋಧರ್ಮವನ್ನು ಮುಕ್ತಿಯ ಕಡೆಯ ಹಂತಕ್ಕೆ ಎಳೆದಂತಾಗುತ್ತದೆ. ಇದು ಮಾಯೆಯ ಕಡೆಯ ಬಲೆ. ಸೊ ಈ ತರ ತನ್ನ ಇಂದ್ರಿಯಗಳನ್ನು ತೃಪ್ತಿ ಮಾಡ್ಬೇಕಂತ ಹೇಳಿ ಆಸೆಯಿಂದ ಈ ಭೌತಿಕ ಸಂಸಾರದಲ್ಲಿ ಬಂದು ಎಷ್ಟೋ ಪ್ರಯತ್ನ ಮಾಡಿ ಬೇರೆ ಬೇರೆ ಶರೀರವನ್ನು ಪಡೆದುಕೊಂಡು ಅದರಲ್ಲಿ ತೃಪ್ತಿ ಸಿಗದೆ ಇದ್ದಾಗ ಅದು ಏನಂತೇಳಿ ಬಯಸುತ್ತೆ, ಇಲ್ಲಂತೂ ಸುಖ ಸಿಗ್ತಾ ಇಲ್ಲ, ಈಗ ನಾನೇನಾಗ್ಬೇಕು, ಈ ಪರಮ ಸತ್ಯದ ಜೊತೆ ನಾನು ಒಂದಾಗಿ ಬಿಡಬೇಕು. ಸೊ ಅವಾಗ್ಲೇ ನನಗೆ ಸುಖ ಸಿಗುತ್ತೆ ಅಂತೇಳಿ ಬಯಸ್ಲಿಕ್ಕೆ ಶುರು ಮಾಡುತ್ತೆ. ಸೊ ಅದು ಕೂಡ ನಾನು ಮುಕ್ತಿಯನ್ನು ಹೊಂದಿ ಈ ಪರಮ ಸತ್ಯದಲ್ಲಿ ನಾನು ಒಂದಾಗ್ಬಿಡ್ಬೇಕು. ಸೊ ಅದು ಕೂಡ ಒಂದು ಮಾಯೆ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ನಿಜವಾದ ಸ್ವರೂಪ ಅಂತಂದ್ರೆ ನಾವು ಭಗವಂತನ ಸೇವೆಯನ್ನು ಮಾಡ್ತಾ ಇರೋದು. ಸೊ ಅದನ್ನು ಬಿಟ್ಟು ನಾನು ಭಗವಂತನಲ್ಲಿ ಒಂದಾಗ್ಬೇಕಂತೇಳಿ ನಾವು ಆಸೆ ಪಟ್ರೆ ಅದು ಕೂಡ ನಾವು ಮಾಯಾ ಪ್ರಭಾವದಲ್ಲಿ ಇದ್ದಂಗೆ. ಆಮೇಲೆ ಅದು ಮಾಯೆಯ ಕಡೆಯ ಬಲೆ ಅಂತ ಹೇಳಿ ಹೇಳ್ತಾರೆ. ಅದು ಲಾಸ್ಟ್ ಬಲೆ. ಅದು ಇಂದ್ರಿಯ ತೃಪ್ತಿಯ ಭ್ರಮೆ. ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಇಂತಹ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳಲ್ಲಿ ತೊಡಗಿದ ಅನಂತರವೇ ಒಂದು ಶ್ರೇಷ್ಠ ಆತ್ಮವು ಶ್ರೀಕೃಷ್ಣನಿಗೆ ಅಥವಾ ವಾಸುದೇವನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುತ್ತದೆ. ಹೀಗೆ ಪರಮಸತ್ಯದ ಅನ್ವೇಷಣೆಯನ್ನು ಪೂರ್ಣಗೊಳಿಸುತ್ತದೆ. ಸೊ ಕೃಷ್ಣನಿಗೆ ಶರಣಾಗುವುದು ಎಷ್ಟೋ ಜನ್ಮಗಳಾದ್ಮೇಲೆ. ಅದು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರುವುದು, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಎಷ್ಟೋ ಜನ್ಮಗಳಲ್ಲಿ ಈ ತರ ಇಂದ್ರಿಯ ತೃಪ್ತಿಯನ್ನು ಚಟುವಟಿಕೆಗಳಲ್ಲಿ ತೊಡಗಿ ಇಲ್ಲಿ ಸುಖವನ್ನು ಹೊಂದಲಿಕ್ಕೆ ಪ್ರಯತ್ನ ಪಟ್ಟು ಕೊನೆಗೂ ಇಲ್ಲಿ ಸುಖ ಸಿಗದೆ ಇದ್ದಾಗ ನಾನು ಯಾರು, ಏಕೆ ನಾನು ಇಲ್ಲಿ ಜನ್ಮ ತೆಗೆದುಕೊಂಡಿದ್ದೇನೆ, ಆಮೇಲೆ ಈ ಜಗತ್ತಂದ್ರೆ ಏನು, ಇದು ಹೇಗೆ ಬಂದಿದೆ, ಇಂಥ ಒಂದು ಕ್ಯೂರಿಯಾಸಿಟಿ ಅಥವಾ ಎನ್ಕ್ವೈರಿ, ಜಿಜ್ಞಾಸೆ ಆತ್ಮದಲ್ಲಿ ಹುಟ್ಟಿ ಅದು ಸಿನ್ಸಿಯರ್ ಆಗಿದ್ದಿದ್ರೆ, ಪ್ರಾಮಾಣಿಕವಾಗಿದ್ದಿದ್ರೆ ಆವಾಗ ಕೃಷ್ಣನ ಕೃಪೆಯಿಂದ ಅದು ಒಂದು ಆಧ್ಯಾತ್ಮಿಕ ಗುರು, ಒಂದು ಸದ್ಗುರುವಿನ ಸಂಪರ್ಕದಲ್ಲಿ ಬರುತ್ತೆ. ಆಮೇಲೆ ಆ ಸದ್ಗುರುವಿನ ನಿರ್ದೇಶನಗಳನ್ನ ಪಾಲನೆ ಮಾಡಿ ಅದು ಅವಾಗೆ ಕೃಷ್ಣನಿಗೆ ಶರಣಾಗುತ್ತೆ. ಆಮೇಲೆ ಅದರ ನಿಜವಾದ ಜೀವನ, ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುತ್ತೆ. ಮತ್ತೆ ಅದು ನಿಜವಾದ ಮುಕ್ತಿ ಹೊಂದಿ, ಮುಕ್ತಿಯಲ್ಲೂ ಕೂಡ 5 ವಿಭಾಗಗಳಿದೆ. ಇದು ಒಂದಾಗುವುದು ಅಂತ ಹೇಳೋದು ಅದು ಒಂದು ಪ್ರಕಾರದ ಮುಕ್ತಿ. ಆದ್ರೆ ಅದನ್ನ ಆತ್ಮಹತ್ಯೆ ತರ ಅಂತೇಳಿ ಅದನ್ನ ಹೋಲಿಸಿದ್ದಾರೆ. ಅದು ಬಿಟ್ರೆ ಇನ್ನು 4 ಪ್ರಕಾರದ ಮುಕ್ತಿ ಇರುತ್ತೆ. ಸೊ ಭಗವಂತನ ಭಕ್ತಿಯಲ್ಲಿ ತೊಡಗಿದಂತ ಆತ್ಮ ಆ 4ರಲ್ಲಿ ಯಾವ್ದಾದ್ರು ಒಂದು ಪ್ರಕಾರದ ಮುಕ್ತಿಯನ್ನು ಹೊಂದಿ ಭಗವಂತನ ಧಾಮಕ್ಕೆ ಹೋದಾಗ ಅವಾಗ ಅದರ ಏನು ಪರಮ ಸತ್ಯದ ಅನ್ವೇಷಣೆ ಇತ್ತು ಅದು ಪೂರ್ಣಗೊಳ್ಳುತ್ತೆ. ಸೊ ಅಲ್ಲಿ ಹೋದ ಮೇಲೆ ಅದು ಕೃಷ್ಣನ ಜೊತೆ ಸದಾ ಸಚ್ಚಿದಾನಂದ ರೂಪದಲ್ಲಿ ಆನಂದಮಯ ಜೀವನವನ್ನು, ಕೃಷ್ಣನ ಸೇವೆಯನ್ನು ಮಾಡ್ತಾ ಅದು ತನ್ನ ಜೀವನವನ್ನು ಕಳೆಯುತ್ತೆ. ನಿರಂತರ ಶಾಶ್ವತವಾದಂತಹ ಜೀವನ, ಮತ್ತೆ ಬೇರೆ ಬೇರೆ ಶರೀರ ಪಡೆಯದೆ ಒಂದು ಆಧ್ಯಾತ್ಮಿಕ ಶರೀರದಲ್ಲಿ, ಶಾಶ್ವತವಾದ ಶರೀರದಲ್ಲಿ ಇದ್ದುಕೊಂಡು ಅದು ಕೃಷ್ಣನ ಸೇವೆಯನ್ನು ಮಾಡ್ತಾ ಇರುತ್ತೆ. ಸೊ ಅದು ಆತ್ಮದ ಪರ್ಫೆಕ್ಷನ್, ಒಂದು ಪರ್ಫೆಕ್ಟ್ ಸ್ಟೇಜ್ ಅನ್ನ ಅದು ತಲುಪಿಕೊಳ್ಳುತ್ತೆ. ಆಗಲೇ ಅರ್ಜುನನು ತನ್ನನ್ನು ಕೃಷ್ಣನಿಗೆ ಸಮರ್ಪಿಸಿಕೊಂಡು ಅವನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಿದ್ದಾನೆ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಇದರ ಪರಿಣಾಮವಾಗಿ ಕೃಷ್ಣನು ಈಗ ಅವನಿಗೆ ಬುದ್ಧಿಯೋಗ ಅಥವಾ ಕರ್ಮಯೋಗದ ಕಾರ್ಯವಿಧಾನದ ವಿಷಯ ಹೇಳುತ್ತಾನೆ. ಬುದ್ಧಿಯೋಗ ಅಥವಾ ಕರ್ಮಯೋಗ ಎಂದರೆ ಭಗವಂತನ ಇಂದ್ರಿಯ ತೃಪ್ತಿಗಾಗಿಯೇ ಭಕ್ತಿಯಿಂದ ಸೇವೆ ಮಾಡುವುದು.
ಈ ಬುದ್ಧಿಯೋಗವನ್ನು 10ನೇ ಅಧ್ಯಾಯದ 10ನೆಯ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ. ಬುದ್ಧಿಯೋಗವೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಪೀಠಸ್ಥನಾಗಿರುವ ಭಗವಂತನೊಡನೆ ನೇರವಾದ ಸಂಪರ್ಕ. ಆದರೆ ಭಕ್ತಿ ಸೇವೆಯಲ್ಲಿ ಅಥವಾ ಆಧ್ಯಾತ್ಮಿಕ ಸೇವೆಯಲ್ಲಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವವನು ಭಗವಂತನ ವಿಶೇಷ ಕೃಪೆಯಿಂದ ಬುದ್ಧಿಯೋಗದ ಈ ಸ್ಥಿತಿಯನ್ನು ತಲುಪುತ್ತಾನೆ. ದಿವ್ಯ ಪ್ರೇಮದಿಂದ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರುವವರಿಗೆ ಮಾತ್ರ ಪ್ರೇಮ ಭಕ್ತಿಯ ಪರಿಶುದ್ಧ ಜ್ಞಾನವನ್ನು ತಾನು ಅನುಗ್ರಹಿಸುವುದಾಗಿ ಭಗವಂತನು ಹೇಳುತ್ತಾನೆ. ಈ ರೀತಿಯಲ್ಲಿ ಭಕ್ತನು ಭಗವಂತನ ನಿತ್ಯ ಸುಖದ ಸಾಮ್ರಾಜ್ಯದಲ್ಲಿ ಅವನನ್ನು ಸುಲಭವಾಗಿ ಸೇರಬಹುದು. ಸೊ ಇದು 10ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಸೊ ಯಾರು ಸತತವಾಗಿ ಪ್ರೀತಿಯಿಂದ ನನ್ನ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಪ್ರೀತಿಪೂರ್ವಕವಾಗಿ ಯಾರು ಸತತವಾಗಿ ನನ್ನ ಸೇವೆಯಲ್ಲಿ ತೊಡಗಿಕೊಂಡಿರುತ್ತಾರೆ ಅಂಥವರಿಗೆ ದದಾಮಿ ಬುದ್ಧಿಯೋಗಂ ತಂ, ನಾನು ಬುದ್ಧಿಯೋಗವನ್ನು ಕೊಡುತ್ತೇನೆ. ಆಮೇಲೆ ಅದರ ಫಲ ಏನಾಗುತ್ತೆ? ಏನ ಮಾಂ ಉಪಯಾಂತಿತೆ, ಅವರು ನನ್ನ ಹತ್ತಿರ ಬರುತ್ತಾರೆ. ಸೊ ಯಾರು ಪ್ರೀತಿಯಿಂದ ನಿರಂತರವಾಗಿ ನನ್ನ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ ಅವರಿಗೆ ನಾನು ಬುದ್ಧಿಯೋಗವನ್ನು ಕೊಡುತ್ತೇನೆ. ಆ ಬುದ್ಧಿಯೋಗದಿಂದ ಅವರು ನನ್ನ ಬಳಿಗೆ ಬರುತ್ತಾರೆ. ಸೊ ಆ ಬುದ್ಧಿಯೋಗ ಅಂತಂತಂದ್ರೆ ಭಗವಂತನ ಸೇವೆ, ಅದನ್ನೇ ಬುದ್ಧಿಯೋಗ ಅಂತೇಳಿ ಹೇಳ್ತಾರೆ. ಸೊ ಆ ಬುದ್ಧಿ ಏನಿದೆ, ಹೇಗೆ ತಾನು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿರಬೇಕು, ಆಮೇಲೆ ಹೇಗೆ ಭಗವಂತನನ್ನು ನಾನು ತಲುಪಬೇಕು, ಆ ಜ್ಞಾನವನ್ನು ಸ್ವತಃ ಕೃಷ್ಣನೇ, ಯಾಕಂದ್ರೆ ಕೃಷ್ಣ ಎಲ್ಲರ ಹೃದಯದಲ್ಲಿ ಇರೋದ್ರಿಂದ ಆವಾಗ ಕೃಷ್ಣನೇ ಅವರನ್ನು ಗೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದನ್ನ ಬುದ್ಧಿಯೋಗ ಅಂತ ಹೇಳ್ತಾರೆ. ಯಾರು ಭಕ್ತಿಯಲ್ಲಿ ತೊಡಗಿರ್ತಾರೆ, ಭಗವಂತನ ನಿರಂತರವಾದ ಭಕ್ತಿಯಲ್ಲಿ ತೊಡಗಿಕೊಂಡಿರೋ ಅವರಿಗೆ ಮಾತ್ರ ಕೃಷ್ಣ ಇಂಥ ಬುದ್ಧಿಯನ್ನು ಕೊಡ್ತಾನೆ. ಸೊ ಯಾರು ಕೃಷ್ಣನ ಮೇಲೆ ಪ್ರೀತಿ ಇಲ್ಲವೋ, ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿರೋಲ್ಲ, ಅವ್ರಿಗೆ ಭೌತಿಕ ಆಸೆಗಳಿರುವಾಗ ಕೃಷ್ಣ ಅವರಿಗೆ ಅಂತ ಭೌತಿಕ ಬುದ್ಧಿಯನ್ನ ಕೊಡ್ತಾನೆ. ಇನ್ನೂ ಹೆಚ್ಚು ಹೇಗೆ ದುಡ್ಡು ಗಳಿಸ್ಬೇಕು, ಇನ್ನೂ ತುಂಬಾ ಐಷಾರಾಮಿ ಜೀವನವನ್ನು ನಡೆಸಬೇಕು, ಅಥವಾ ಹೇಗೆ ಒಂದು ಈ ಭೌತಿಕ ಜ್ಞಾನವನ್ನು ಪಡೆದುಕೋಬೇಕು, ಅದೇ ತರದ ಬುದ್ಧಿಯನ್ನ ಕೃಷ್ಣ ಕೊಡ್ತಾ ಹೋಗ್ತಾನೆ. ಆದ್ರೆ ಯಾರು ಕೃಷ್ಣನನ್ನು ಪಡೆದುಕೋಬೇಕಂತೇಳಿ ಭಕ್ತಿಯೋಗದಲ್ಲಿ ತೊಡಗಿಕೊಳ್ತಾರೆ ಅವರಿಗೆ ಕೃಷ್ಣನು ಅಂತ ಬುದ್ಧಿಯನ್ನು ಕೊಡ್ತಾನೆ, ಹೇಗೆ ಅವನ ಬಳಿಗೆ ನಾವು ಹೋಗ್ಬೋದಂತೇಳಿ. ಹರೇ ಕೃಷ್ಣ. ಸೊ ಅರ್ಜುನನು ಆಗ್ಲೇ ತನ್ನನ್ನು ಕೃಷ್ಣನಿಗೆ ಸಮರ್ಪಿಸಿಕೊಂಡಿದ್ದಾನೆ, ಅವನನ್ನು ತನ್ನ ಗುರುವಾಗಿ ಸ್ವೀಕರಿಸಿದ್ದಾನೆ. ಅದಾದ್ಮೇಲೆ ಕೃಷ್ಣ ಈ ಭಕ್ತಿಯೋಗದ ಜ್ಞಾನವನ್ನು ಕೊಡ್ಲಿಕ್ಕೆ ಅವನು ಪ್ರಾರಂಭ ಮಾಡಿದ್ದು. ಸೊ ಯಾರು ಭಗವಂತನಲ್ಲಿ ಶರಣಾಗ್ತಾರೆ ಅವರಿಗೆ ಮಾತ್ರ ಕೃಷ್ಣ ಈ ಬುದ್ಧಿಯೋಗವನ್ನು ಕೊಡ್ತಾನೆ. ಯಾರು ಅವನನ್ನು ಶರಣಾಗೋದಿಲ್ವೋ ಅವರಿಗೆ ಅವನು ಕರ್ಮದ ಪ್ರಕಾರ ಅವರಿಗೆ ಎಷ್ಟು ಬುದ್ಧಿ ಕೊಡಬೇಕು ಅಷ್ಟು ಬುದ್ಧಿ ಕೊಡ್ತಾ ಇರ್ತಾನೆ. ಆಗ ಬುದ್ಧಿ ಪ್ರಕಾರ ಅವರು ತಮ್ಮ ಜೀವನದಲ್ಲಿ ಏನೋ ಒಂದು ಮಾಡ್ತಾ ಇರ್ಬೋದು. ಯಾಕಂದ್ರೆ ಏನೇ ಕೆಲಸ ಮಾಡ್ಬೇಕಿದ್ರು ನಮ್ಗೆ ಬುದ್ಧಿ ಅವಶ್ಯಕತೆ ಇರುತ್ತೆ. ಯಾವುದೇ ಒಂದು ಕೆಲಸ ಸಕ್ಸಸ್ ಆಗ್ಬೇಕಂತಂದ್ರೆ ನಾವು ಬುದ್ಧಿಯಿಂದ ಅದನ್ನು ಮಾಡಿದ್ರೆ ಅದು ಕೆಲಸ ಚೆನ್ನಾಗಾಗುತ್ತೆ. ಸೊ ಈ ಬುದ್ಧಿ ಏನಿದೆ ಅದು ಯಾರು ಭಕ್ತರಾಗಿರುವುದಿಲ್ವೋ ಅವ್ರ ಕರ್ಮದ ಪ್ರಕಾರ ಅವರಿಗೆ ಭೌತಿಕ ಒಂದು ಸಕ್ಸಸ್ ಆಗಲಿ ಫೇಲಿಯರ್ ಆಗ್ಲಿಕ್ಕೆ ಯಾವ ತರ ಬುದ್ಧಿ ಬೇಕೋ ಆ ಬುದ್ಧಿ ಅವ್ರಿಗೆ ಸಿಗುತ್ತೆ. ಆದ್ರೆ ಯಾರು ಅದು ಕೇವಲ ಬುದ್ಧಿ ಆಗುತ್ತದು. ಆದ್ರೆ ಬುದ್ಧಿಯೋಗ ಅಂತಂತಂದ್ರೆ ಅದರಿಂದ ನಾವು ಕೃಷ್ಣನ ಜೊತೆ ಸಂಪರ್ಕದಲ್ಲಿ ಬರಬಹುದು, ಮತ್ತೆ ಅವನ ಧಾಮಕ್ಕೆ ಹೋಗ್ಬೋದು. ಸೊ ಅಂತ ಬುದ್ಧಿ ಏನಿದೆ ಅದನ್ನ ಬುದ್ಧಿಯೋಗ ಅಂತೇಳಿ ಹೇಳ್ತಾರೆ. ಅದನ್ನು ಕೇವಲ ಭಕ್ತರಿಗೆ ಅಷ್ಟೇ ಕೊಡೋದು ಕೃಷ್ಣ. ಯಾರು ಭಕ್ತರು ಇರೋದಿಲ್ಲೋ ಅವರಿಗೆ ಇಂಥ ಬುದ್ಧಿಯನ್ನು ಕೃಷ್ಣ ಕೊಡೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಬುದ್ಧಿಯೋಗ ಅಂತೇಳಿ ಕೃಷ್ಣ ಹೇಳಿದಾಗ ಆಕ್ಚುಲಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಭಕ್ತಿಯೋಗದ ಬಗ್ಗೆನೆ. ಅಂದ್ರೆ ಯಾರು ಭಕ್ತಿಯಲ್ಲಿ ತೊಡಗಿರ್ತಾರೆ ಅವರಿಗೆ ನಾನು ಇಂಥ ಬುದ್ಧಿಯೋಗವನ್ನು ಕೊಡ್ತೇನೆ, ಅದರಿಂದ ಅವರು ನನ್ನ ಬಳಿಗೆ ತಲುಪುತ್ತಾರೆ ಅಂತೇಳಿ. ಹೀಗೆ ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ಬುದ್ಧಿಯೋಗವು ಭಗವಂತನ ಭಕ್ತಿಪೂರ್ವಕ ಸೇವೆ. ಇಲ್ಲಿ ಬಳಸಿರುವ ಸಾಂಖ್ಯ ಪದಕ್ಕೂ ಮೋಸಗಾರ ಕಪಿಲನು ವಿವರಿಸಿದ
ನಾಸ್ತಿಕವಾದದ ಸಾಂಖ್ಯಯೋಗಕ್ಕೂ ಸಂಬಂಧವಿಲ್ಲ. ಆದ್ದರಿಂದ ಇಲ್ಲಿ ಹೇಳಿರುವ ಸಾಂಖ್ಯಯೋಗಕ್ಕೂ ನಾಸ್ತಿಕವಾದದ ಸಾಂಖ್ಯಕ್ಕೂ ಸಂಬಂಧವಿದೆ ಎಂದು ತಪ್ಪು ತಿಳಿದುಕೊಳ್ಳಬಾರದು. ನಾಸ್ತಿಕ ಸಾಂಖ್ಯವಾದಕ್ಕೆ ಆ ಕಾಲದಲ್ಲಿ ಯಾವುದೇ ಪ್ರಭಾವವಿರಲಿಲ್ಲ. ಅಂತಹ ನಾಸ್ತಿಕ ಊಹೆಯ ತತ್ವಚಿಂತನೆಯನ್ನು ಶ್ರೀಕೃಷ್ಣನು ಪ್ರಸ್ತಾಪಿಸಲು ಹೋಗುತ್ತಿರಲಿಲ್ಲ. ನಿಜವಾದ ಸಾಂಖ್ಯವನ್ನು ಕಪಿಲದೇವನು ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾನೆ. ಆದರೆ ಆ ಸಾಂಖ್ಯಕ್ಕೂ ಇಲ್ಲಿ ಹೇಳುತ್ತಿರುವ ವಿಷಯಗಳಿಗೂ ಸಂಬಂಧವಿಲ್ಲ. ಇಲ್ಲಿ ಸಾಂಖ್ಯವೆಂದರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಣಾತ್ಮಕ ವರ್ಣನೆ. ಇಲ್ಲಿ ಪ್ರಭುಪಾದರು ಮತ್ತೆ ಇದನ್ನ ಕ್ಲಾರಿಫೈ ಮಾಡ್ತಾ ಇರೋದು, ಇಲ್ಲಿ ಹೇಳಿರುವ ಸಾಂಖ್ಯ ಯೋಗಕ್ಕೂ ಮತ್ತೆ ಆ ನಾಸ್ತಿಕ ಕಪಿಲನ ಸಾಂಖ್ಯಕ್ಕೂ ಯಾವುದೇ ತರಹದ ಸಂಬಂಧವಿಲ್ಲ. ಸೊ ಇಲ್ಲಿ ಹೇಳಿರುವ ಸಾಂಖ್ಯ ಅಂತಂತಂದ್ರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಣೆ. ಅರ್ಜುನನನ್ನು ಬುದ್ಧಿಯೋಗ ಅಥವಾ ಭಕ್ತಿಯೋಗಕ್ಕೆ ಕರೆತರುವುದಕ್ಕೋಸ್ಕರ ಶ್ರೀಕೃಷ್ಣನು ಆತ್ಮದ ವಿಶ್ಲೇಷಣಾತ್ಮಕ ವಿವರಣೆಯನ್ನು ನೀಡಿದನು. ಆದುದರಿಂದ ಶ್ರೀಕೃಷ್ಣನು ಸಾಂಖ್ಯವು ಭಾಗವತದಲ್ಲಿ ನಿರೂಪಿಸಿರುವ ಕಪಿಲನ ಸಾಂಖ್ಯವು ಒಂದೇ. ಇದೆಲ್ಲ ಭಕ್ತಿಯೋಗವೇ. ಆದುದರಿಂದ ಶ್ರೀಕೃಷ್ಣನು ಕಡಿಮೆ ಬುದ್ಧಿ ಇರುವ ಮನುಷ್ಯರು ಮಾತ್ರ ಸಾಂಖ್ಯಯೋಗ ಮತ್ತು ಭಕ್ತಿಯೋಗದ ನಡುವೆ ವ್ಯತ್ಯಾಸ ಕಾಣುತ್ತಾರೆ ಎಂದು ಹೇಳಿದ. ಇದು ಮುಂದೆ ನಾವು ನೋಡ್ತೇವೆ. ಸಾಂಖ್ಯ ಯೋಗವು ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತಾಹ. ಸೊ ಯಾರು ಕಡಿಮೆ ಬುದ್ಧಿಯವರು ಇರ್ತಾರೆ ಅವರು ಸಾಂಖ್ಯ ಮತ್ತು ಭಕ್ತಿಯೋಗ ಎರಡು ಬೇರೆ ಬೇರೆದು ಅಂತೇಳಿ ಭಾವಿಸ್ತಾರೆ. ಆದರೆ ಯಾರು ಪಂಡಿತರಾಗಿರುತ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಈ ಸಾಂಖ್ಯ ಯೋಗವಾಗಲಿ ಅಥವಾ ಭಕ್ತಿಯೋಗವಾಗಲಿ ಎರಡೂ ಒಂದೇ. ಸಾಂಖ್ಯಯೋಗದಲ್ಲಿ ಎಲ್ಲ ಈ ಆತ್ಮ ಮತ್ತು ದೇಹವನ್ನು ವಿಶ್ಲೇಷಣಾತ್ಮಕವಾಗಿ ಅದನ್ನು ತಿಳಿದುಕೊಂಡ ಮೇಲೆ ಒಬ್ಬ ವ್ಯಕ್ತಿ ಭಕ್ತಿಯೋಗಕ್ಕೆ ಬರಬೇಕು. ಆ ಸಾಂಖ್ಯದ ಉದ್ದೇಶನೇ ಒಬ್ಬ ವ್ಯಕ್ತಿಯನ್ನು ಭಕ್ತಿಯಲ್ಲಿ ತೊಡಗಿಸೋದು. ಅದರಿಂದಾಗಿ ಸಾಂಖ್ಯದ ಏನು ರಿಸಲ್ಟ್ ಇದೆ, ಅದೇನು ಎಂಡ್ ಗೋಲ್ ಇದೆ, ಅದು ಭಕ್ತಿಯಲ್ಲೇ ಕಲ್ಮಿನೇಟ್ ಆಗುತ್ತೆ, ಅದರಲ್ಲಿ ಅದು ಮುಗಿಯುತ್ತೆ. ಆಮೇಲೆ ಅಲ್ಲಿಂದ ಒಬ್ಬ ವ್ಯಕ್ತಿ ಭಕ್ತಿಯನ್ನು ಪ್ರಾರಂಭ ಮಾಡ್ತಾರೆ. ನಾಸ್ತಿಕವಾದ ಸಾಂಖ್ಯಯೋಗಕ್ಕೂ ಭಕ್ತಿಯೋಗಕ್ಕೂ ಸಂಬಂಧವಿಲ್ಲ. ಆದರೂ ಬುದ್ಧಿ ಇಲ್ಲದವರು ಭಗವದ್ಗೀತೆಯಲ್ಲಿ ನಾಸ್ತಿಕವಾದದ ಸಾಂಖ್ಯಯೋಗವನ್ನು ಪ್ರಸ್ತಾಪಿಸಿದೆ ಎಂದು ಹೇಳುತ್ತಾರೆ. ಸೊ ಕೆಲವೊಬ್ರು ಇಲ್ಲಿ ಸಾಂಖ್ಯ ಅಂತೇಳಿ ನಮಗೆ ಬೇರೆ ಬೇರೆ ಶ್ಲೋಕಗಳಲ್ಲಿ ಕೃಷ್ಣ ಹೇಳಿರೋದ್ರಿಂದ ಈ ಯಾರು ನಾಸ್ತಿಕ ಕಪಿಲನ ಸಾಂಖ್ಯವನ್ನು ಫಾಲೋ ಮಾಡ್ತಾರೆ ಅವರು ಕೂಡ ಕೆಲವೊಂದ್ಸಲ ಏನ್ ಹೇಳ್ತಾರೆ, ನಾವು ಮಾಡ್ತಾ ಇರೋದು ಏನು ಸಾಂಖ್ಯ ಇದೆ ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳಿದಾನೆ. ಸೊ ಆತರ ಅವರು ಹೇಳ್ತಾ ಇರ್ತಾರೆ. ಆದ್ರೆ ಅವ್ರೇನು ನಾಸ್ತಿಕರ ಸಾಂಖ್ಯ ಇದೆ ಮತ್ತು ಕೃಷ್ಣ ಹೇಳಿರುವ ಸಾಂಖ್ಯ ಯೋಗ ಏನಿದೆ, ಭಕ್ತಿ ಯೋಗ ಇದೆ, ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇಡೀ ಭಗವದ್ಗೀತೆ ಇದು ಭಗವಂತನ ಬಗ್ಗೆ, ಕೃಷ್ಣ ತನ್ನ ಬಗ್ಗೆ ಹೇಳ್ತಾ ಇರೋದು, ತನ್ನ ಭಕ್ತರು ಹೇಗಿರ್ತಾರೆ, ಆತ್ಮ ಅಂದ್ರೆ ಏನು, ಹೇಗೆ ತನ್ನ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು. ಸೊ ಇಲ್ಲಿ ನಾಸ್ತಿಕವಾದದ ಒಂದು ಗಂಧ ಗಾಳಿನೂ ಇಲ್ಲ ಭಗವದ್ಗೀತೆಯಲ್ಲಿ. ಆದ್ರೆ ಕೆಲವೊಬ್ರು ತಮ್ಮದೇ ಆದಂಥ ವಿವರಣೆಗಳನ್ನು ಕೊಡ್ತಾ ಈ ಭಗವದ್ಗೀತೆಯಲ್ಲೂ ಕೂಡ ಈ ನಾಸ್ತಿಕ ಸಾಂಖ್ಯಯೋಗದ ವರ್ಣನೆ ಇದೆ ಅಂತೇಳಿ ಹೇಳ್ತಾರೆ. ಮತ್ತು ಅದು ನಿಜವಾದ ಸಿಚುವೇಶನ್ ಅಲ್ಲ. ಬುದ್ಧಿಯೋಗ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗಿರುವುದು ಎಂದರ್ಥ ಎನ್ನುವುದನ್ನು ತಿಳಿಯಬೇಕು. ಸೊ ಬುದ್ಧಿಯೋಗ ಅಂತಂತಂದ್ರೆ ಭಕ್ತಿಯೋಗನೇ. ಭಕ್ತಿಯೋಗ ಅಂತಂತಂದ್ರೆ ಯಾವಾಗ್ಲೂ ನಮ್ಮ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು, ಅದನ್ನ ಭಕ್ತಿ ಅಂತೇಳಿ ಹೇಳ್ತಾರೆ. ಭಕ್ತಿ ಸೇವೆಯ ಪರಿಪೂರ್ಣ ಆನಂದ ಮತ್ತು ತಿಳುವಳಿಕೆಯಲ್ಲಿ ಕಾರ್ಯ ಮಾಡಬೇಕು. ತನ್ನ ಕೆಲಸವು ಎಷ್ಟೇ ಕಠಿಣವಾಗಿರಲಿ ಭಗವಂತನ ತೃಪ್ತಿಗಾಗಿ ಮಾತ್ರವೇ ಕೆಲಸ ಮಾಡುವವನು ಬುದ್ಧಿಯೋಗದ ಸೂತ್ರಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಾನೆ. ಆದುದರಿಂದ ಸದಾ ಅಲೌಕಿಕ ಆನಂದದಲ್ಲಿರುತ್ತಾನೆ. ಇಂತಹ ಅಲೌಕಿಕ ಕಾರ್ಯಮಗ್ನತೆಯಿಂದ ಭಗವಂತನ ಕೃಪೆಯಿಂದ ಮನುಷ್ಯನಿಗೆ ತಾನಾಗಿಯೇ ಅಲೌಕಿಕ ಅರಿವಿನ ಲಭ್ಯವಾಗುತ್ತದೆ. ಆದುದರಿಂದ ಅವನು ಜ್ಞಾನಕ್ಕಾಗಿ ಬೇರೆ ರೀತಿಗಳಲ್ಲಿ ಶ್ರಮ ಪಡೆದಿದ್ದರೂ ಅವನಿಗೆ ಸಂಪೂರ್ಣ ಮುಕ್ತಿ ದೊರಕುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗಿರುವುದಕ್ಕೂ ಕರ್ಮಫಲಕ್ಕಾಗಿ ಕಾರ್ಯ ಮಾಡುವುದಕ್ಕೂ, ಅದರಲ್ಲಿಯೂ ಸಾಂಸಾರಿಕ ಅಥವಾ ಪ್ರಾಪಂಚಿಕ ಸುಖವನ್ನು ಪಡೆಯುವುದಕ್ಕಾಗಿ ಇಂದ್ರಿಯ ತೃಪ್ತಿಗಾಗಿ ಮಾಡುವ ಕೆಲಸಕ್ಕೂ ಬಹಳ ವ್ಯತ್ಯಾಸವಿದೆ. ಆದುದರಿಂದ ನಾವು ಮಾಡುವ ಕರ್ಮದ ಅಲೌಕಿಕ ಗುಣವೇ ಬುದ್ಧಿಯೋಗ. ಸೊ ಇದು ಬುದ್ಧಿಯೋಗ ಅಂತಂತಂದ್ರೆ ಭಕ್ತಿಯೋಗ. ಆಮೇಲೆ ಭಕ್ತಿಯಲ್ಲಿ ಭಕ್ತರು ಏನ್ ಮಾಡ್ತಾರೆ, ಎಷ್ಟೇ ಕಷ್ಟವಲ್ ಇದ್ರೂ ಕೂಡ ಅವರು ಭಗವಂತನ ಸೇವೆಗಾಗಿ, ಭಗವಂತನ ತೃಪ್ತಿಗಾಗಿ ಮಾತ್ರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಕೆಲವೊಮ್ಮೆ ನಾವು ನೋಡಬಹುದು, ಭಕ್ತರಾಗಿರುವವರು ಅಥವಾ ಆರ್ಡಿನರಿ ಜನ ಏನಿದ್ದಾರೆ ಹೊರನೋಟಕ್ಕೆ ಅವರು ಅದೇ ತರ ಕೆಲಸ ಮಾಡ್ತಾ ಇದ್ದಾರೆ, ಇವರು ಇದೇ ತರ ಕೆಲಸ ಮಾಡ್ತಾರೆ.
ಆ ಥರ ಕೆಲವೊಂದ್ಸಲ ನಮಗೆ ಕಾಣ್ಬೋದು. ಆದರೆ ಭಕ್ತರು ತಾವು ಏನು ಶ್ರಮ ಪಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅದು ಕೇವಲ ಭಗವಂತನ ತೃಪ್ತಿಗಾಗಿ ಮಾಡ್ತಾ ಇರ್ತಾರೆ. ಆದರೆ ಯಾರು ಸಾಮಾನ್ಯ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಅದೆಲ್ಲ ಅವರು ತಮ್ಮ ಇಂದ್ರಿಯಗಳನ್ನು ತೃಪ್ತಿ ಮಾಡಲಿಕ್ಕೆ ಮಾಡ್ತಾ ಇರ್ತಾರೆ. ಸೊ ಹೊರನಟ್ಟಕ್ಕೆ ಅದು ಒಂದೇ ಸ್ತರದಲ್ಲಿ ಕಂಡ್ರೂ ಕೂಡ ಅದಕ್ಕೆ ತುಂಬಾ ವ್ಯತ್ಯಾಸ ಇರುತ್ತೆ. ಭಕ್ತನು ಕೃಷ್ಣನ ಇಂದ್ರಿಯನ್ನು ತೃಪ್ತಪಡಿಸ್ಲಿಕ್ಕೆ ಕೆಲಸ ಮಾಡ್ತಿರ್ತಾನೆ. ಆದರೆ ಯಾರು ಭೌತಿಕವಾದಿಗಳಿರ್ತಾರೆ ಅವರು ತಮ್ಮ ಇಂದ್ರಿಯಗಳ ತೃಪ್ತಿಗಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈಗ ಆ ಬುದ್ಧಿಯೋಗ ಅಥವಾ ಭಕ್ತಿಯೋಗದ ಬಗ್ಗೆ ಕೃಷ್ಣ ಮತ್ತೆ ವಿವರಿಸ್ತಾ ಹೋಗ್ತಾನೆ ನೆಕ್ಸ್ಟ್ ಶ್ಲೋಕಗಳಲ್ಲಿ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಈ ಅಭಿಕ್ರಮದಲ್ಲಿ, ಸೊ ಭಕ್ತಿಯೋಗದಲ್ಲಿ ನಾವೇನು ಶ್ರಮ ಪಡ್ತೇವೆ ಅದಕ್ಕೆ ಯಾವುದೇ ನಾಶವಿಲ್ಲ. ನ ಇಹ ಅಭಿಕ್ರಮ ನಾಶ ಅಸ್ತಿ. ಸೊ ಅದಕ್ಕೆ ಯಾವುದೇ ನಾಶವಾಗುವುದಿಲ್ಲ. ಪ್ರತ್ಯವಾಯೋ ನ ವಿದ್ಯತೆ, ಮತ್ತೆ ಅದು ಯಾವಾಗಲೂ ಅದರ ಏನು ಫಲ ಇದೆ ಅದು ಯಾವತ್ತೂ ನಾಶವಾಗುವುದಿಲ್ಲ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಒಬ್ಬ ವ್ಯಕ್ತಿ ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನು ಮಾಡಿದರೂ ಕೂಡ ಮಹತೋ ಭಯಾತ್, ಮಹಾಭಯದಿಂದ ಅವನು ಪಾರಾಗುತ್ತಾನೆ. ಆ ಭಕ್ತಿ ಏನಿದೆ ಅವನನ್ನು ಎಂತಹ ಮಹಾಭಯದಿಂದ ಅವನನ್ನು ಕಾಪಾಡುತ್ತದೆ. ಸೊ ಇಲ್ಲಿ ಈ ಭಕ್ತಿಯೋದ ಲಕ್ಷಣಗಳನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ನಾವೇನು ಪರಿಶ್ರಮ ಪಟ್ಟಿರುತ್ತೇವೆ ಅದು ಯಾವಾಗ್ಲೂ ನಷ್ಟವಾಗುವುದಿಲ್ಲ, ಅದರ ಫಲ ಯಾವಾಗ್ಲೂ ಕುಗ್ಗುವುದಿಲ್ಲ. ಆಮೇಲೆ ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಲಕ್ಷಣ. ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿ ಉಂಟಾಗುವುದಿಲ್ಲ. ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲೂ ನಷ್ಟವಾಗುವುದಿಲ್ಲ. ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು, ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಪ್ರಾರಂಭ ಮಾಡಿದ ಕೆಲಸವನ್ನು ಸಂಪೂರ್ಣಗೊಳಿಸದಿದ್ದರೂ ಅದರ ಪರಿಣಾಮವು ಶಾಶ್ವತವಾಗಿರುತ್ತದೆ. ಆದುದರಿಂದ ಇಂತಹ ಕೆಲಸವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವವನು ಕೆಲಸವನ್ನು ಪೂರ್ಣವಾಗಿ ಮಾಡದಿದ್ದರೂ ಅವನಿಗೆ ನಷ್ಟವಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ 1% ಕೆಲಸ ಮಾಡಿದರೂ ಅದು ಶಾಶ್ವತವಾದ ಪರಿಣಾಮವನ್ನು ನೀಡುತ್ತದೆ. ಆದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ 100% ಯಶಸ್ವಿಯಾಗದಿದ್ದರೆ ಲಾಭವಿಲ್ಲ. ಅಜಾಮಿಳನು ತನ್ನ ಕರ್ತವ್ಯವನ್ನು ಕೃಷ್ಣ ಪ್ರಜ್ಞೆಯ 1% ಭಾಗದಿಂದ ಮಾಡಿದರು. ಆದರೆ ಭಗವಂತನ ಕೃಪೆಯಿಂದ ಅವನಿಗೆ ಲಭ್ಯವಾದದ್ದು 100% ಫಲ. ಈ ವಿಷಯವಾಗಿ ಶ್ರೀಮದ್ ಭಾಗವತದಲ್ಲಿ ಒಂದು ಸೊಗಸಾದ ಶ್ಲೋಕವಿದೆ. ಸೊ ಇಲ್ಲಿ ಹೇಳಿರೋದು, ಈ ಭಕ್ತಿಯಲ್ಲಿ ನಾವು ಏನು ಭಗವಂತನ ಸೇವೆಯನ್ನು ಮಾಡ್ತೇವೆ, ಈಗ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಅದಕ್ಕೆ ಒಂದು ರಿಸಲ್ಟ್ ಅಂತೇಳಿ ಇರುತ್ತೆ. ಈಗ ನಾವು ಸಾಮಾನ್ಯ ಕರ್ಮಗಳನ್ನು ಮಾಡಿದ್ರೆ, ಯಾವುದೋ ಒಂದು ಪುಣ್ಯ ಕರ್ಮವನ್ನು ಮಾಡಿದ್ರೆ ಅದಕ್ಕೆ ಒಂದು ಒಳ್ಳೆಯ ಒಂದು ಫಲ ಕ್ರಿಯೇಟ್ ಆಗಿ ಕೂತ್ಕೊಂಡಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಸಮಯ ಬಂದಾಗ ಆ ಫಲ ನಮಗೆ ಸಿಗುತ್ತೆ. ಸೊ ಅದನ್ನು ನಾವು ಪುಣ್ಯಕರ್ಮ ಅಂತೇಳಿ ಹೇಳ್ತೇವೆ. ಪುಣ್ಯಕರ್ಮ ಮಾಡಿದ್ರೆ ಅದರದ್ದು ಒಂದು ಪುಣ್ಯ ಫಲ ಸಿಗುತ್ತೆ ನಮಗೆ. ಆದರೆ ಆ ಪುಣ್ಯ ಫಲದ ನೇಚರ್ ಹೇಗಿರುತ್ತೆ ಅಂತಂತಂದ್ರೆ, ಅದನ್ನು ನಾವು ಅನುಭವಿಸಿದ ಮೇಲೆ ಅದು ಮುಗಿದೋಯ್ತು. ಈಗ ನಾನು ಇಡೀ ತಿಂಗಳು ಕೆಲಸ ಮಾಡಿದೆ, ಆಮೇಲೆ ಎಂಡ್ ಆಫ್ ದ ಮಂತ್ ನನಗೆ ಸ್ಯಾಲ್ರಿ ಬಂತು. ಆ ಸ್ಯಾಲ್ರಿ ಬಂದ ಮೇಲೆ ನಾನು ಅದನ್ನ ಖರ್ಚು ಮಾಡ್ತಾ ಹೋದೆ. ಸ್ವಲ್ಪ ದಿವಸ ಆದ್ಮೇಲೆ ಏನಾಯ್ತು, ಆ ಸ್ಯಾಲ್ರಿ ದುಡ್ಡು ಏನಿತ್ತು ಅದೆಲ್ಲ ಕಂಪ್ಲೀಟ್ ಖಾಲಿ ಆಗೋಯ್ತು. ಸೊ ಪುಣ್ಯವು ಇದೇ ತರ, ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಪುಣ್ಯವನ್ನು ಅರ್ಜನೆ ಮಾಡಿರ್ತೇವೆ. ಆಮೇಲೆ ನಮಗೆ ಅದು ಪುಣ್ಯದ ಫಲ ಸಿಕ್ಕ ಮೇಲೆ, ಅದನ್ನು ನಾವು ಅನುಭವಿಸಿದ ಮೇಲೆ ಪುಣ್ಯದ ಫಲ ಮುಗಿದೋಯ್ತು. ಮತ್ತೆ ನಾನು ಇನ್ನೊಂದು ಪುಣ್ಯಕರ್ಮ ಮಾಡಿದ್ದಿದ್ರೆ ನನಗೆ ಮತ್ತೊಂದು ಪುಣ್ಯದ ಫಲ ಸಿಗುತ್ತೆ, ಒಂದು ಒಳ್ಳೆಯ ಏನೋ ಸುಖ ಸಿಗುತ್ತೆ. ಅದೇ ತರ ಪಾಪ ಕೂಡ, ಏನೋ ಒಂದು ಪಾಪ ಮಾಡಿದ್ರೆ ಅದರ ಒಂದು ಕೆಟ್ಟ ಫಲ ಇರುತ್ತೆ. ಸೊ ಅದನ್ನು ಅನುಭವಿಸಿದ ಮೇಲೆ ಅದು ಕೂಡ ಅದರ ಪ್ರಭಾವ ಏನಾಗುತ್ತೆ, ಅದು ಮುಗಿದೋಗುತ್ತೆ. ಅಂದ್ರೆ ಇದು ಪುಣ್ಯ ಕರ್ಮಗಳು ಅಥವಾ ಸಾಮಾನ್ಯ ಕರ್ಮಗಳೇನಿದೆ ಅವು ಶಾಶ್ವತವಾದಂಥ ಫಲವನ್ನು ಕೊಡುವುದಿಲ್ಲ. ಸೊ ಅದರದ ಫಲ ಏನಾಗುತ್ತೆ, ಅದನ್ನು ಅನುಭವಿಸಿದ ಮೇಲೆ ಅದು ನಷ್ಟವಾಗಿ ಹೋಗ್ಬಿಡುತ್ತೆ. ಆದರೆ ಭಕ್ತಿಯಿಂದ
ಭಕ್ತಿಯಲ್ಲಿ ನಾವೇನು ಭಗವಂತನ ಸೇವೆ ಮಾಡಿರುತ್ತೇವೆ ಅದ್ರದ್ದೇನೋ ಒಂದು ರಿಸಲ್ಟ್ ಕ್ರಿಯೇಟ್ ಆಗಿರುತ್ತೆ, ಅದು ಪರ್ಮನೆಂಟ್ ಆಗಿ ನಮ್ಮ ಅಕೌಂಟ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಆಮೇಲೆ ಈ ಜೀವನದಲ್ಲಿ ನಾವು ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗದೆ ಇದ್ರು ಕೂಡ, ಈಗ ನಾವು ಭಗವಂತನ ಸೇವೆಯಲ್ಲಿ ತೊಡಕೊಂಡಿದ್ದೇವೆ, ಗೋಲ್ ಏನಂತಂತಂದ್ರೆ ಮುಕ್ತಿಯನ್ನು ಹೊಂದಿ ಭಗವಂತನ ಧಾಮಕ್ಕೆ ಮರಳಿ ಹೋಗೋದು. ಸೊ ನಾನು ಈ ಜನ್ಮದಲ್ಲಿ ನನಗೆ ಅದು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನೇನೋ ಒಂದು 1%, 2% ಅಷ್ಟು ನನಗೆ ಮಾಡ್ಲಿಕ್ಕಾಯ್ತು. ಸೊ ಅದೇನು 1%, 2% ಇದೆ, ಅದು ಪರ್ಮನೆಂಟ್ ಆಗಿ ನನ್ನ ಆ ಭಕ್ತಿ ಅಕೌಂಟ್ ಅಲ್ಲಿ ಹೋಗಿ ಕುತ್ಕೊಂಡಿರುತ್ತೆ, ಅದು ಯಾವತ್ತೂ ನಷ್ಟ ಆಗುದಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಭಕ್ತಿಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನನಗೆ ಜನ್ಮ ಸಿಕ್ತು, ಸೊ ಮತ್ತೆ ಯಾವುದೋ ಒಂದು ಸನ್ನಿವೇಶದಲ್ಲಿ ನನ್ನ ಜನ್ಮವಾಯ್ತು, ಸೊ ನಾನು ಮತ್ತೆ ಭಕ್ತರ ಸಂಪರ್ಕದಲ್ಲಿ ನಾನು ಭಕ್ತಿಯನ್ನು ಪ್ರಾರಂಭ ಮಾಡಿದ್ರೆ ನಾನು ಎಲ್ಲಿಂದ ಶುರು ಮಾಡ್ತೇನೆ ಅಂತಂತಂದ್ರೆ, ನಾನು ಎಲ್ಲಿ ಬಿಟ್ಟಿದ್ದೆ ಅಲ್ಲಿಂದಾನೇ ಶುರು ಮಾಡ್ತೇನೆ. ಸೊ ನಾನು ಒಂದು 10% ಮಾಡಿ ಆಗಿತ್ತು ನಂದು ಭಕ್ತಿ. ಸೊ ನೆಕ್ಸ್ಟ್ ಜನ್ಮದಲ್ಲಿ ನಾನು ಅದನ್ನ ಮತ್ತು 11% ಇಂದ ಶುರು ಮಾಡ್ತೇನೆ. ಆದ್ರೆ ಸಾಮಾನ್ಯ ಕರ್ಮಗಳಲ್ಲಿ ಆ ಥರ ಆಗುದಿಲ್ಲ. ಈಗಿನ ಜೀವನದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಸಾಯ್ಬೇಕಾದ್ರೆ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು 5 ಕೋಟಿ ರೂಪಾಯಿ ಇತ್ತು ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಜನ್ಮ ತೆಗೆದುಕೊಂಡಾಗ ಸೊ ನನ್ನ ಅಕೌಂಟ್ ಅಲ್ಲಿ 5 ಕೋಟಿ ರೂಪಾಯಿ ಇರುತ್ತೆ ಅಂತೇಳಿ ಗ್ಯಾರಂಟಿ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಮನುಷ್ಯನಾಗಿ ಹುಟ್ಟೇನೆ ಅನ್ನೋದೇ ಗ್ಯಾರಂಟಿ ಇರಲ್ಲ. ನಾನು ಮಾಡಿರೋ ಕರ್ಮದ ಪ್ರಕಾರ ನಾನು ಯಾವುದೋ ಪ್ರಾಣಿ ಪಕ್ಷಿಯಾಗಿನೂ ಹುಟ್ಬೋದು, ಅಥವಾ ನಾವು ಮನುಷ್ಯನಾಗಿ ಹುಟ್ಟಿದ್ರು ಕೂಡ ನಾವು ಯಾವುದೋ ಒಂದು ತುಂಬಾ ಬಡವಾಗಿರುವಂತ ಒಂದು ಮನೆಯಲ್ಲಿ ನಾನು ಹುಟ್ಟಬಹುದು. ಸೊ ನಾನು ಅಷ್ಟು ಗಳಿಸಿದ್ದೇನು ಕೋಟಿಗಟ್ಟಲೆ ರೂಪಾಯಿ ಏನಿತ್ತು, ನಾನು ಅದನ್ನ ಕೇವಲ ಈ ಸಮಯದವರೆಗಷ್ಟೇ ಅನುಭವಿಸ್ಬೇಕಿತ್ತು. ಸೊ ನನ್ನ ಸಾವಾದ್ಮೇಲೆ ನನ್ನ ಬ್ಯಾಂಕಲ್ಲಿ ಎಷ್ಟೇ ಕೋಟಿ ದುಡ್ಡಿದ್ರು ಕೂಡ ನಾನು ನೆಕ್ಸ್ಟ್ ಜನ್ಮ ತೆಗೆದುಕೊಂಡಾಗ ಆ ಓಪನಿಂಗ್ ಬ್ಯಾಲೆನ್ಸ್ ನಂದು ಅಷ್ಟು 5 ಕೋಟಿಯಿಂದ ಶುರು ಆಗಲ್ಲ. ಅಥವಾ ನಾನು ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗಿದ್ದೆ, ಆಮೇಲೆ ನಾನು ಈ ದೇಹ ತ್ಯಾಗ ಮಾಡಿ ಹೊಸ ದೇಹ ತೆಗೆದುಕೊಂಡಾಗ ಅವಾಗಲೂ ನಾನು ಸೈಂಟಿಸ್ಟ್ ಆಗಿನೇ ಮುಂದುವರಿಸ್ತೇನೆ. ಸೊ ಇದು ಸಾಮಾನ್ಯವಾದ ಏನು ಕರ್ಮ ಇದೆ ಅದರ ಪರಿಣಾಮ ಅದು ನಾಶವಾಗಿ ಹೋಗುತ್ತೆ, ಅದು ಶಾಶ್ವತವಾಗಿ ನಮ್ಮ ಜೊತೆ ಇರಲ್ಲ. ಆದ್ರೆ ಭಕ್ತಿ ಏನಿದೆ ನಾವು ಎಷ್ಟು ಮಾಡಿದ್ದೇವೆ ಅದು ಪರ್ಮನೆಂಟ್ ಆಗಿ ನಮ್ಮ ಹೃದಯದಲ್ಲಿ ಉಳ್ಕೊಂಡ್ ಬಿಡುತ್ತೆ. ಆಮೇಲೆ ನಾವು ನೆಕ್ಸ್ಟ್ ಮತ್ತೆ ಅದನ್ನ ಪ್ರಾರಂಭ ಮಾಡಿದಾಗ ಮುಂದಿನ ಜನ್ಮದಲ್ಲಿ ನಾವು ಅಲ್ಲಿಂದಾನೇ ಅದನ್ನ ಕಂಟಿನ್ಯೂ ಮಾಡ್ತೇವೆ. ಆಮೇಲೆ ಕೆಲವೊಮ್ಮೆ ಭಗವಂತನ ಕೃಪೆ ಇದ್ರೆ ಆ 1% ಮಾಡಿದ್ರು ಕೂಡ 100% ನಮಗೆ ರಿಸಲ್ಟ್ ಸಿಗತ್ತೆ. ಅದನ್ನು ಅಜಾಮಿಳನ ಒಂದು ದೃಷ್ಟಾಂತದಲ್ಲಿ ಅದನ್ನ ಹೇಳಲಾಗಿದೆ. ಅಜಾಮಿಳ ಅಂತೇಳಿ ಶ್ರೀಮದ್ ಭಾಗವತಂದಲ್ಲಿ ಬರುತ್ತೆ. ಸೊ ಅವನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಒಳ್ಳೆಯ ಭಗವಂತನ ಸೇವೆಯನ್ನು ಮಾಡಿರ್ತಾನೆ. ಆದ್ರೆ ಮುಂದೆ ಬಂದ್ಬಿಟ್ಟು ಕೆಟ್ಟ ಸಂಘದಿಂದ ಅವನೇನಾಗ್ತಾನೆ, ತುಂಬಾ ಪಾಪ ಕರ್ಮಗಳಲ್ಲಿ ಅವನು ತೊಡಗಿಕೊಳ್ತಾನೆ. ಅವನು ಎಷ್ಟು ಪಾಪಗಳನ್ನು ಮಾಡಿರ್ತಾನಂತಂದ್ರೆ ಕೊಲೆ ಮಾಡೋದು, ಕಳ್ಳತನ ಮಾಡೋದು, ಒಂದು ವೇಶ್ಯ ಜೊತೆ ಸೇರಿ ಜೀವನ ನಡೆಸ್ತಾ ಇರ್ತಾನೆ. ಆಮೇಲೆ ಎಷ್ಟು ವಯಸ್ಸಾಗಿದ್ರು ಕೂಡ ಆ ವೇಶ್ಯೆಯಿಂದ ಅವನು ಮತ್ತೆ ಮಕ್ಕಳನ್ನ ಹುಟ್ಟಿಸಿರ್ತಾನೆ. ಆದ್ರೆ ಅವನು ತನ್ನ ಏನು ಪ್ರಾರಂಭದ ಕಾಲದಲ್ಲಿ ಭಗವಂತನಿಗೆ ಏನು ಮಾಡಿದ ಸೇವೆ ಇತ್ತು ಅದರ ಪ್ರಭಾವವಾಗಿ ಅವನು ತನ್ನ ಮಗನಿಗೆ ನಾರಾಯಣ ಅಂತೇಳಿ ಹೆಸರಿಡ್ತಾನೆ. ಆ ಭಕ್ತಿಯ ಪ್ರಭಾವದಿಂದ ಕೃಷ್ಣ ಅವನಿಗೆ ಆತರ ಅವನಿಗೆ ಒಂದು ಬುದ್ಧಿ ಕೊಟ್ಟು ಅವನ ಮಗನಿಗೆ ನಾರಾಯಣ ಅಂತೇಳಿ ಹೆಸರಿಟ್ಬಿಡ್ತಾನೆ. ಸೊ ಯಾವಾಗ್ಲೂ ಅವನು, ಯಾಕಂದ್ರೆ ಮಕ್ಕಳಂತಂದ್ರೆ ಅವ್ರ ಮೇಲೆ ಪ್ರೀತಿ ಇರುತ್ತೆ, ಸೊ ಅವನಿಗೆ ಕರಿಲಿಕ್ಕೆ ಆಟ ಆಡಿಸ್ಲಿಕ್ಕಿದ್ದಾಗ ಯಾವಾಗ್ಲೂ ಅವನಿಗೆ ನಾರಾಯಣ ನಾರಾಯಣ ಅಂತೇಳಿ ಅವ್ನು ಕರಿತಾನೆ ಇರ್ತಾನೆ. ಸೊ ಹಾಗೆ ಹೇಳಿ 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 ಭಗವಂತನ ನಾಮದ ಪ್ರಭಾವದಿಂದ ಮತ್ತೆ ಅವನ್ದೆಲ್ಲ ಏನು ಪಾಪಕರ್ಮವನ್ನು ಮಾಡಿರ್ತಾನೆ ಅದೆಲ್ಲ ಕಡಿಮೆ ಆಗ್ತಾ ಹೋಗಿರುತ್ತೆ. ಆಮೇಲೆ ಅವನು ಯಾವಾಗ ಅವನು ಸಾಯೋ ಟೈಮ್ ಬರುತ್ತೆ, ಸೊ ಅವ್ನು ಮಾಡಿರುವಂತ ಎಷ್ಟೋ ಪಾಪಕರ್ಮಗಳಿರೋದ್ರಿಂದ ಅವನನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಯಮದೂತರು ಬರ್ತಾರೆ. ಆ ಯಮದೂತರನ್ನು ನೋಡಿ ಅವನು ತುಂಬಾ ಭಯದಿಂದ ತನ್ನ ಮಗನಿಗೆ ಜೋರಾಗಿ ಕೂಗ್ತಾನೆ, ನಾರಾಯಣ ಅಂತೇಳಿ ಆ ಸಮಯದಲ್ಲಿ ಜೋರಾಗಿ ಕೂಗ್ತಾನೆ. ಸೊ ಆ ಸಮಯದಲ್ಲಿ ಅವನು ಹೇಳಿದ್ದು ಏನು ಭಗವಂತನ ನಾಮ ಇದೆ, ಸೊ ಅದನ್ನು ಅವನು ಯಾವುದೇ ಅಪರಾಧ ಇಲ್ಲದೆ ಅಪರಾಧ ಮುಕ್ತವಾಗಿ ಮಾಡಿರೋದ್ರಿಂದ ಎಲ್ಲ ಪಾಪಗಳಿಂದ ಅವನು ಮುಕ್ತಿಯನ್ನು ಹೊಂದ್ಬಿಡ್ತಾನೆ. ಸೊ ಅವಾಗ ಇಮಿಡಿಯೇಟ್ ಆಗಿ ವಿಷ್ಣು ದೂತರು ಬರ್ತಾರೆ. ಆಮೇಲೆ ಆ ಯಮದೂತರನ್ನ ಆ ಆತ್ಮವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡಲ್ಲ. ಇವನು ಭಗವಂತನ ನಾಮವನ್ನು ಯಾವುದೇ ಅಪರಾಧವಿಲ್ಲದೆ ಅವನು ಜಪಿಸಿರೋದ್ರಿಂದ ಅವನು ಎಲ್ಲಾ ಪಾಪಗಳಿಂದ ಅವನು ಮುಕ್ತನಾಗಿದ್ದಾನೆ. ಸೊ ಅವನು ನರಕಕ್ಕೆ ಹೋಗ್ಲಿಕ್ಕೆ ಈಗ ಅರ್ಹನಲ್ಲ, ಈಗ ಅವನು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹನಾಗಿದ್ದಾನೆ ಅಂತೇಳಿ ಆ ಆತ್ಮವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವ್ರು ಬಿಡೋದಿಲ್ಲ. ಆಮೇಲೆ ಯಮದೂತರು ಅಲ್ಲಿಂದ ವಾಪಸ್ ಹೋಗ್ಬಿಡ್ತಾರೆ. ಆಮೇಲೆ ಆ ಅಜಾಮಿಳನಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟು ಅದೇ ಜೀವನದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಅವನು ಇದ್ಬಿಟ್ಟು ಮತ್ತೆ ಭಕ್ತಿಯನ್ನು ಮಾಡಿ
ಎಲ್ಲ ತನ್ನ ಪಾಪಕರ್ಮಗಳನ್ನು ಬಿಟ್ಟು ಭಕ್ತಿಯನ್ನು ಮಾಡಿ ಆಮೇಲೆ ಅವನು ಭಗವಂತನ ಧಾಮಕ್ಕೆ ವಾಪಸ್ ಹೋಗ್ತಾನೆ. ಸೊ ಅವನು ಸ್ವಲ್ಪ ಭಕ್ತಿಯನ್ನು ಮಾಡಿದ್ರು ಕೂಡ ಕೃಷ್ಣನು ಅದನ್ನು ನೆನಪಿಟ್ಟು ಅವನ ಕೊನೆಯ ಕಾಲದಲ್ಲಿ ಅವನಿಗೆ 100ರಷ್ಟು ಫಲವನ್ನು ಕೃಷ್ಣ ಅವನು ಕೊಡ್ತಾನೆ. ಸೊ ಭಕ್ತಿಯಲ್ಲಿ ನಾವು ಏನೇ ಮಾಡಿದ್ರು ಅದ್ರಲ್ಲಿ ಯಾವುದೇ ತರದ ಲಾಸ್ ಇಲ್ಲ. ಇದನ್ನು ಭಾಗವತಂದಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಕೂಡ ಹೇಳಿದ್ದಾರೆ, ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ಕೋತ ಪತೇತ್ತತೋ ಯದಿ ಯತ್ರ ಕ್ವವಾ ಭದ್ರಮಭೂದಮುಷ್ಯ ಕಿಂ ಕೋವಾರ್ಥಾಪ್ತೋ ಅಭಜತಾಂ ಸ್ವಧರ್ಮತಃ. ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡತೊಡಗಿ ಅನಂತರ ತನ್ನ ಕೆಲಸವನ್ನು ಪೂರ್ತಿಗೊಳಿಸದೆ ಹೋದುದಕ್ಕಾಗಿ ಕೆಳಕ್ಕೆ ಬಿದ್ದರೂ ಅವನಿಗೆ ನಷ್ಟವೇನು? ಮನುಷ್ಯ ತನ್ನ ಐಹಿಕ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು? ಅಥವಾ ಕ್ರೈಸ್ತರು ಹೇಳುವಂತೆ ಒಬ್ಬ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಏನು ಪ್ರಯೋಜನ? ಸೊ ಈ ಶ್ಲೋಕದಲ್ಲಿ ಹೇಳಿರೋದು, ಯಾರಾದ್ರೂ ತನ್ನ ಸ್ವಧರ್ಮ, ಯಾಕಂದ್ರೆ ನಮ್ಗೆಲ್ರಿಗೂ ಒಂದು ಸ್ವಧರ್ಮ ಅಂತೇಳಿ ಇರುತ್ತೆ. ತಂದೆ ತಾಯಿಯನ್ನು ನೋಡ್ಕೊಳ್ಳೋದು, ಅಥವಾ ನಮ್ಮ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದು, ಅಥವಾ ನಮ್ಮ ಸಮಾಜಕ್ಕೆ ಏನೋ ಒಂದು ನಾವು ಕರ್ತವ್ಯ ಇರುತ್ತೆ ಅದನ್ನು ಮಾಡಬೇಕು, ನಮ್ಮ ದೇಶಕ್ಕೆ ಏನೋ ಕರ್ತವ್ಯ ಇರುತ್ತೆ ಅದನ್ನು ಮಾಡಬೇಕು. ಸೊ ಈ ತರ ಎಷ್ಟೋ ಸ್ವಧರ್ಮಗಳಿರುತ್ತೆ. ಇದು ನನ್ನ ಧರ್ಮ, ಇದು ನಾನು ಮಾಡಲೇಬೇಕು. ಸೊ ಯಾರಾದ್ರೂ ಒಬ್ಬ ವ್ಯಕ್ತಿ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡು ತನ್ನ ಎಲ್ಲಾ ಸ್ವಧರ್ಮವನ್ನು ಬಿಟ್ಟು ಕೇವಲ ಭಗವಂತನ ಸೇವೆಯಲ್ಲೇ ತೊಡಗಿಕೊಂಡು ಭಗವಂತನ ಚರಣಗಳಿಗೆ ಶರಣಾಗ್ತಾನೆ. ಆದರೆ ಅವನ ಭಕ್ತಿ ಸೇವೆ ಏನಿದೆ, ಅವನ ಭಕ್ತಿ ಯೋಗ ಏನಿದೆ, ಅದು ಕಂಪ್ಲೀಟ್ ಆಗದೆ ಸ್ವಲ್ಪ ದಿವಸಗಳಾದ್ಮೇಲೆ ಅಥವಾ ಸ್ವಲ್ಪ ತಿಂಗಳುಗಳಾದ್ಮೇಲೆ ಅಥವಾ ಸ್ವಲ್ಪ ವರ್ಷಗಳಾದ್ಮೇಲೆ ಅವನು ಮತ್ತೆ ಅದರಿಂದ ಪತನ ಹೊಂದಿ ಮತ್ತೆ ತನ್ನ ಏನು ಹಿಂದಿನ ಕಾರ್ಯಗಳಿತ್ತು ಅದೇ ಅದ್ರಲ್ಲಿ ತೊಡಕೊಂಡ್ರೆ ಅಥವಾ ಪಾಪಕರ್ಮಗಳು ತೆಗೆದುಕೊಂಡ್ರು ಕೂಡ ಅವನಿಗೆ ಯಾವುದೇ ತರಹದ ಲಾಸ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಷ್ಟು ದಿವಸ ಅವನು ಭಗವಂತನ ಸೇವೆಯನ್ನು ತೊಡಕೊಂಡಿದ್ದ ಅಲ್ಲಿವರೆಗೆ ಅವನಿಗೇನು ರಿಸಲ್ಟ್ ಸಿಕ್ಕಿದೆ ಅದು ಪರ್ಮನೆಂಟ್ ಆಗಿ ಅವನ ಹತ್ರ ಇರುತ್ತೆ. ಅದಕ್ಕೆ ಹೊರತಾಗಿ ಒಬ್ಬ ವ್ಯಕ್ತಿಯು ತನ್ನ ಎಲ್ಲಾ ಏನು ಕರ್ತವ್ಯಗಳಿದೆ ಅನ್ನು ಚಾಚು ತಪ್ಪದೆ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದ್ರೂ ಕೂಡ ಅವನು ಏನನ್ನು ಕೂಡ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಯತ್ರ ಕ್ವಾ ಭದ್ರಭೂದ ಮುಷ್ಯಕಿಂ ಕೋವಾರ್ಥ ಆಪ್ತೋ ಅಭಜತಾಂ ಸ್ವಧರ್ಮತಃ. ಸೊ ಸ್ವಧರ್ಮದಲ್ಲಿ ಅವನು ನಿಷ್ಠೆಯನ್ನಿದ್ದು ಬಿಟ್ಟು ಇಟ್ಕೊಂಡು ಎಷ್ಟೇ ಅವನು ಪರ್ಫೆಕ್ಟ್ ಆಗಿ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಅವನಿಗೆ ಕೊನೆಗೆ ಸಿಗೋದು ಕೇವಲ ಅವನು ಮಾಡಿದಂತ ಏನು ಕರ್ಮದ ಫಲ ಏನಿದೆ ಅದು ಟೆಂಪರರಿ ಫಲ ಸಿಗುತ್ತೆ. ಆದ್ರೆ ಅದನ್ನ ಬಿಟ್ಟು ಒಬ್ಬ ವ್ಯಕ್ತಿ ಭಗವಂತನ ಸೇವೆಯಲ್ಲಿ ತೊಡಕೊಂಡ್ರೆ ಅವನಿಗೆ ಶಾಶ್ವತವಾದಂತಹ ಭಗವಂತನ ಸೇವೆಯನ್ನು ಮಾಡಿರುವಂತ ಆ ಫಲ ಏನಿರುತ್ತೆ ಅವನ ಅಕೌಂಟ್ ಅಲ್ಲಿ ಹೋಗಿ ಕುತ್ಕೊಂಡ್ ಬಿಡುತ್ತೆ. ಸೊ ಅಂತ ವ್ಯಕ್ತಿ ಇಂಥ ಪತನ ಹೊಂದಿದ್ರು ಕೂಡ ಮತ್ತೆ ಅವನು ಬಹು ಬೇಗ ಏನಾಗ್ತಾನೆ, ಭಗವಂತನ ಸೇವೆಯಲ್ಲಿ ವಾಪಸ್ ಬಂದ್ಬಿಟ್ಟು ತನ್ನ ಏನು ಅಪೂರ್ಣವಾಗಿತ್ತು ಭಗವಂತನ ಧಾಮಕ್ಕೆ ಹೋಗುವಂತ ಸಾಧನೆಯಲ್ಲಿ ಅವನೇನು ಕಂಪ್ಲೀಟ್ ಆಗಿರ್ಲಿಲ್ಲ, ಅದು ಏನು ಅಪೂರ್ಣ ಆಗಿತ್ತು ಮತ್ತೆ ಅದನ್ನು ಪೂರ್ಣ ಮಾಡಿ ಭಗವಂತನ ಧಾಮಕ್ಕೆ ಬಹುಬೇಗ ಅವನು ಮರಳಿ ಹೋಗ್ತಾನೆ. ಸೊ ಅಂದ್ರೆ ಭಗವಂತನ ಸೇವೆ ಮಾಡುವುದು ಈ ತನ್ನ ಸ್ವಧರ್ಮವನ್ನು ಮಾಡೋದಕ್ಕಿಂತ ತುಂಬಾ ಶ್ರೇಷ್ಠವಾಗಿದೆ ಅಂತೇಳಿ. ಸ್ವಧರ್ಮವನ್ನು ಬಿಟ್ಟಿ ಆದ್ರೂ ಕೂಡ ನಾವು ಭಗವಂತನ ಸೇವೆ ಮಾಡಿದ್ರು ಅದರಲ್ಲಿ ಯಾವುದೇ ತರಹದ ದೋಷ ಇಲ್ಲ ಅಂತೇಳಿ ಶ್ರೀಮದ್ ಭಾಗವತಂದಲ್ಲಿ ಇದರಲ್ಲಿ ಹೇಳಲಾಗಿದೆ. ಐಹಿಕ ಕೆಲಸ ಕಾರ್ಯಗಳು ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವು ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ. ಕಡೆ ಪಕ್ಷ ಒಂದು ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮೇಲೇರುವುದಕ್ಕೆ ಇನ್ನೊಂದು ಅವಕಾಶ ದೊರೆಯುವುದಂತೂ ಖಂಡಿತ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ಅದ್ವಿತೀಯ ಲಕ್ಷಣ ಇದು. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಗವಂತನ ಸೇವೆಯನ್ನು ಸ್ವಲ್ಪ ಮಾಡಿದ್ರು ಕೂಡ ಒಂದು ಏನು ಗ್ಯಾರಂಟಿ ಆಗಿರುತ್ತಂತಂದ್ರೆ ನೆಕ್ಸ್ಟ್ ದೇಹ ಮನುಷ್ಯ ಸಿಗುವುದು ಅಷ್ಟಾದ್ರೂ ಗ್ಯಾರಂಟಿ ಆಗಿರುತ್ತೆ. ನಾವು ಸ್ವಲ್ಪ ದಿವಸನೇ ಭಕ್ತಿ ಮಾಡಿದ್ರು ಕೂಡ ಒಂದು ಗ್ಯಾರಂಟಿ ಏನಿರುತ್ತಂತಂದ್ರೆ ಮುಂದಿನ ಜನ್ಮ ನನಗೆ ಪ್ರಾಣಿ ಪಕ್ಷಿದಾಗ್ಲಿ ಅದನ್ನು ಸಿಗೋದಿಲ್ಲ, ಅಷ್ಟು ಮಾತ್ರ ಗ್ಯಾರಂಟಿ ಇರುತ್ತೆ. ಆಮೇಲೆ ಸ್ವಲ್ಪನೇ ಭಕ್ತಿ ಮಾಡಿದ್ರು ಕೂಡ ಮುಂದಿನ ಜನ್ಮದಲ್ಲಿ ಅದನ್ನು ಮತ್ತೆ ಮುಂದುವರಿಸಲಿಕ್ಕೆ ಕೃಷ್ಣ ನಮಗೆ ಯಾವುದೇ ಒಂದು ಸುಸಂಸ್ಕೃತರಾಗಿರುವಂತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತರ ಕುಟುಂಬದಲ್ಲಾಗಲಿ ಜನ್ಮವನ್ನು ತೆಗೆದುಕೊಳ್ಳೋ ತರ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕಂದ್ರೆ ಈ ಸುಸಂಸ್ಕೃತರ ಬ್ರಾಹ್ಮಣರ ಕುಟುಂಬದಲ್ಲಿ ನಾವು ಜನ್ಮ ತೆಗೆದುಕೊಂಡ್ರೆ ನಮ್ಗೆ ಬಾಲ್ಯದಿಂದಲೇ ಭಗವಂತನ ಪೂಜೆ ಭಗವಂತನ ಸೇವೆ ಆ ಮನೆಯಲ್ಲಿ ನಡೀತಾ ಇರೋದ್ರಿಂದ ನಾವು ಬಾಲ್ಯದಿಂದಲೇ ಭಕ್ತಿಯನ್ನು ಮತ್ತೆ ಕಂಟಿನ್ಯೂ ಮಾಡ್ಬೋದು. ಎಲ್ಲಿ ನಾವು ಬಿಟ್ಟಿದ್ವಿ ಅಲ್ಲಿಂದಾನೇ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಅಥವಾ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನ್ಮ ತೆಗೆದುಕೊಂಡ್ರೆ ನಮಗೆ ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು, ದುಡಿಲೇಬೇಕು ಅಂತ ಒಂದು ಪ್ರೆಷರ್ ಇರಲ್ಲ. ಸೊ ಅವಾಗ ಅಂತ ವ್ಯಕ್ತಿ
ಆ ಆರಾಮಾಗಿ ಭಕ್ತಿ ಸೇವೆಯಲ್ಲಿ ತೊಡಕೊಳ್ತಾ ಇರ್ಬೋದು. ಯಾಕಂದ್ರೆ ನಾವು ನೋಡ್ತೇವೆ ಎಷ್ಟೋ ಸಲ ನಾವು ಭಕ್ತಿ ಸೇವೆಯಲ್ಲಿ ತೊಡಗ್ಬೇಕಂತೇಳಿ ನಮ್ಮಲ್ಲಿ ಇಚ್ಛೆ ಇದ್ರೂ ಕೂಡ ನಮ್ಗೆ ಎಷ್ಟೋ ಸಂಸಾರದ ಅಬ್ಲಿಗೇಷನ್ಸ್ಗಳಿರುತ್ತೆ. ಕುಟುಂಬವನ್ನು ನೋಡ್ಕೋಬೇಕು, ಅಥವಾ ನಮ್ಮ ಮನೆಯವ್ರನ್ನೆಲ್ಲ ನೋಡ್ಕೋಬೇಕು, ಅದಕ್ಕಾಗಿ ನಾನು ಕೆಲಸ ಮಾಡಲೇಬೇಕು, ಕೆಲಸ ಮಾಡಲಿಲ್ಲಂದ್ರೆ ಸಂಸಾರ ನಡೆಯೋದಿಲ್ಲ ಅಂತ ಸ್ಥಿತಿಯಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಕೂಡ ಕೆಲವೊಂದ್ಸಲ ತುಂಬಾ ಕಷ್ಟವಾಗ್ತಾ ಇರುತ್ತೆ. ಅದೇ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನ್ಮ ಸಿಕ್ಕಿದ್ರೆ ಆವಾಗ ಇಷ್ಟು ಏನು ಅಬ್ಲಿಗೇಷನ್ಸ್ ಇರೋದಿಲ್ಲ. ಆದ್ರಿಂದ ಅಂಥವರು ಸುಲಭವಾಗಿ ಭಕ್ತಿಯಲ್ಲಿ ತೊಡಗಿಕೊಳ್ಳಬಹುದು. ಅಂದ್ರೆ ಸ್ವಲ್ಪ ಭಕ್ತಿ ಮಾಡಿ ಅದರಲ್ಲಿ ಕಂಪ್ಲೀಟ್ ಆಗದೇ ಇದ್ರೂ ಕೂಡ ಕೃಷ್ಣ ನಮಗೆ ಮತ್ತೆ ಇಂತಹ ಅವಕಾಶವನ್ನು ಕೊಡ್ತಾನೆ. ಆದ್ರೆ ನಾವು ಇಂಥ ಅವಕಾಶಕ್ಕೆ ಕಾಯಬಾರ್ದು. ಸ್ವಲ್ಪ ಭಕ್ತಿನೇ ಮಾಡಿ ಆಮೇಲೆ ಮುಂದಿನ ಜನ್ಮದಲ್ಲಿ ಒಳ್ಳೇದ್ ಮಾಡ್ಲಿಕ್ಕಾಗುತ್ತೆ, ಆ ತರ ನಾವು ಭಾವಿಸಬಾರ್ದು. ಯಾಕಂದ್ರೆ ಎಷ್ಟೋ ಸಲ ನಾವು ನೋಡ್ತೇವೆ, ಇಂಥ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಎಷ್ಟೋ ಜನ ಮತ್ತೆ ಅವರು ಕೆಟ್ಟ ದಾರಿಯನ್ನು ತೆಗೆದುಕೊಳ್ತಾರೆ. ಒಂದು ಕೆಟ್ಟ ಸಂಗತಿಯಲ್ಲಿ ಬಂದ್ರೆ ಕೆಟ್ಟ ದಾರಿಯನ್ನು ಹಿಡಿದಿರ್ತಾರೆ. ಆಮೇಲೆ ಕೆಲವೊಂದ್ಸಲ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವರು ಕೂಡ ಕೆಟ್ಟ ಚಟಗಳೆಲ್ಲ ತೊಡೆದುಕೊಂಡು ಮತ್ತೆ ಅವರು ದಾರಿಯಿಂದ ಭ್ರಷ್ಟರಾಗಿರ್ತಾರೆ. ಸೊ ಅದಕ್ಕಾಗಿ ನಾವು ಆದಷ್ಟು ಇದು ಒಂದೇ ಜೀವನದಲ್ಲಿ ನಾವು ಈ ಭಕ್ತಿ ಏನಿದೆ, ಭಕ್ತಿ ಯೋಗವನ್ನು ನಾವು ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದು ಭಗವಂತನ ಧಾಮಕ್ಕೆ ಮರಳಿ ಹೋಗ್ಲಿಕ್ಕೆ ನಾವು ಆದಷ್ಟು ಪ್ರಯತ್ನವನ್ನು ನಮ್ಮ ಕಡೆಯಿಂದ ನಾವು ಮಾಡಬೇಕು. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಆಮೇಲೆ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ತಿಳಿದುಕೊಂಡಿದ್ದೇವೆ ಅದನ್ನು ಒಂದೆರಡು ಪಾಯಿಂಟ್ಸ್ ಬೇಕಂದ್ರೆ ಯಾರಾದ್ರೂ ಹೇಳ್ಬೋದು. ಏನೇನು ನಾವು ತಿಳ್ಕೊಂಡಿದ್ದೇವೆ ಇವತ್ತಿನ ಕ್ಲಾಸಲ್ಲಿ? ಸೊ ಯಾರಾದ್ರೂ ಯಾವ್ದಾದ್ರು ಪಾಯಿಂಟ್ಸ್ ಹೇಳ್ಬೋದಾ? ಇಲ್ಲಾಂದ್ರೆ ನಾನು ಬುಲೆಟ್ ಪಾಯಿಂಟ್ ಸಮ್ಮರಿ ತರ ಹೇಳ್ತೇನೆ. ಸೊ ಸಾಂಖ್ಯಯೋಗದ ಬಗ್ಗೆ ಏನ್ ಹೇಳಿದ್ದು ಇವತ್ತು ಕ್ಲಾಸಲ್ಲಿ? ನಾಸ್ತಿಕ ಸಾಂಖ್ಯಯೋಗ ಅಲ್ಲ, ನಾಸ್ತಿಕ ಕಪಿಲ ಹೇಳಿರುವಂತಹ ಒಂದು ಸಾಂಖ್ಯ ಮತ್ತು ದೇವಹೂತಿ ಪುತ್ರನಾದಂತಹ ಕಪಿಲ ದೇವರು ಹೇಳಿರುವಂತ ನಿಜವಾದ ಸಾಂಖ್ಯ, ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಮೇಲೆ ಬುದ್ಧಿಯೋಗ ಅಂತಂತಂದ್ರೆ ಅದು ಭಕ್ತಿ ಯೋಗ. ಸೊ ಯಾರು ಭಕ್ತಿಯಲ್ಲಿ ತೊಡಗಿಕೊಂಡಿರ್ತಾರೆ ಅಂತವರಿಗೆ ತನ್ನ ಬಳಿ ಬರುವಂತ ಬುದ್ಧಿಯನ್ನು ಕೃಷ್ಣ ಕೊಡ್ತಾನೆ. ಅದರಿಂದಾಗಿ ಇದನ್ನ ಬುದ್ಧಿಯೋಗ ಅಂತೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ಈ ಭಕ್ತಿ ಯೋಗದಲ್ಲಿ ಸ್ವಲ್ಪ ಪ್ರಗತಿ ಮಾಡಿದ್ರು ಕೂಡ ಮನುಷ್ಯ ಶರೀರ ಸಿಗುವುದಂತೂ ಗ್ಯಾರಂಟಿ ಇರುತ್ತೆ. ಆಮೇಲೆ ಭಕ್ತಿಯಲ್ಲಿ ಮಾಡಿರುವಂತ ಏನು ರಿಸಲ್ಟ್ ಇರುತ್ತೆ, ಅದರ ಫಲ ಏನಿರುತ್ತೆ ಅದು ಯಾವತ್ತೂ ನಾಶವಾಗುವುದಿಲ್ಲ, ಪರ್ಮನೆಂಟ್ ಆಗಿ ನಮ್ಮ ಜೊತೆನೆ ಇರುತ್ತೆ. ನಾವು ಈ ಲೈಫಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಮುಂದಿನ ಜನ್ಮದಲ್ಲಿ ಮತ್ತೆ ಎಲ್ಲಿ ಬಿಟ್ಟಿರ್ತೇವೆ ಅಲ್ಲಿಂದಾನೇ ನಾವು ಅದನ್ನ ಪ್ರಾರಂಭ ಮಾಡ್ತೇವೆ. ಆದ್ರೆ ನಾವು ಇನ್ನೊಂದು ಜನ್ಮಕ್ಕೆ ವೇಟ್ ಮಾಡದೆ ಇದೇ ಒಂದು ಜೀವನದಲ್ಲೇ ನಾವು ಪರ್ಫೆಕ್ಷನ್ ಅನ್ನ, ಸಿದ್ಧಿಯನ್ನು ಪಡೆದುಕೋಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ಸತತವಾಗಿ ತೀವ್ರತೆಯಿಂದ ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇದೆಲ್ಲವನ್ನು ತಿಳ್ಕೊಂಡಿದ್ದೇವೆ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡುವ. ಆಮೇಲೆ ಅಜಾಮಿಲನ ವೃತ್ತಾಂತವನ್ನು ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ತಿಳಿದುಕೊಂಡ್ವಿ. ಹೇಗೆ ಅಜಾಮಿಲ ತನ್ನ ಪ್ರಾರಂಭದ ಜೀವನದಲ್ಲಿ ಭಗವಂತನ ಸೇವೆ ಮಾಡಿ, ಆದರೆ ನಂತರ ಅವನು ಕೆಟ್ಟ ಸಂಗತಿಯಲ್ಲಿ ಎಲ್ಲ ತನ್ನ ಭಕ್ತಿಯನ್ನು ಬಿಟ್ಟಿದ್ರು ಕೂಡ ಮತ್ತೆ ಕೊನೆಯ ಕಾಲದಲ್ಲಿ ಅವನು ಭಗವಂತನ ನಾಮವನ್ನು ಜಪ ಮಾಡಿ ಸಂಪೂರ್ಣವಾಗಿ ಶುದ್ಧನಾಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾನೆ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಸಮಾಪ್ತ ಮಾಡುವ. ಕ್ಲಾಸ್ ಜಾಯ್ನ್ ಆಗೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ.